ನಮಸ್ಕಾರ. ನಾನು ಡಾಕ್ಟರ್ ಲಲಿತಾಂಬ ಎನ್ಆರ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಎನ್.ಕೆ. ಹನುಮಂತಯ್ಯನವರು ರಚಿಸಿರುವಂಥ ರಕ್ತಗಮಲೆ ಕವಿತೆಯನ್ನು ಅರ್ಥ ಮಾಡಿಕೊಳ್ಳೋಣ. ಈ ದಿನ ನಾನು ರಕ್ತಗಮಲೆ ಕವಿತೆಯಲ್ಲಿ ಕವಿ ಯಾವ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ, ಯಾವ ಒಂದು ಶೈಲಿಯಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ ರೂಪಕ, ಪ್ರತಿಮೆ, ಪ್ರತೀಕಗಳಲ್ಲಿ ಅವರು ತಮ್ಮ ಅಂತರಂಗದ ತುಡಿತವನ್ನು ಕಟ್ಟಿಕೊಟ್ಟಿದ್ದಾರೆ ಅನ್ನುವುದನ್ನು ವಿಶ್ಲೇಷಣೆ ಮಾಡಿ ತಿಳಿಸ್ಕೊಡ್ತೇನೆ. ರಕ್ತಗಮಲೆ, ಎನ್.ಕೆ. ಹನುಮಂತಯ್ಯ. ರಕ್ತಗಮಲೆ ವಿಶ್ಲೇಷಣೆಯನ್ನು ಮಾಡುವಾಗ ಈಗಾಗಲೇ ಕಳೆದ ತರಗತಿಯಲ್ಲಿ ಇಡೀ ಕವಿತೆಯನ್ನು ಅದರ ಭಾವ ಹೇಗಿದೆಯೋ ಹಾಗೆ ಆ ಭಾವಪೂರ್ಣವಾಗಿ ಅರ್ಥಕ್ಕೆ ಒದಗುವ ಹಾಗೆ ಅದನ್ನು ನಾನು ಓದಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಎನ್.ಕೆ. ಅವರ ಕವಿತೆಗಳ ವಿಶೇಷತೆ ಏನು, ಅವರ ಮುಖ್ಯ ಕಾಳಜಿಗಳು ಯಾವುದು, ಅವರ ಮುಖ್ಯವಾದಂಥ ಒಂದು ತುಡಿತ ಎಂಥದ್ದು ಅನ್ನುವುದನ್ನು ಕೂಡ ಲೇಖಕರ ಪರಿಚಯವನ್ನು ಮಾಡುವಾಗ ತಿಳಿಸ್ಕೊಟ್ಟಿದ್ದೇನೆ. ಇವತ್ತು ರಕ್ತಗಮಲೆ ಕವಿತೆಯನ್ನು ವಿಶ್ಲೇಷಣೆ ಮಾಡಿಕೊಳ್ಳೋಣ. ಕಾವ್ಯದಲ್ಲಿ ಬರುವಂತಹ ರೂಪಕಗಳು, ಪ್ರತಿಮೆಗಳು, ಶಬ್ದಚಿತ್ರಗಳ ಒಂದು ವಿಶೇಷತೆ ಏನು ಅನ್ನುವುದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ. ಏಕೆಂದರೆ ಅವರ ಇಡೀ ಕವಿತೆ ಇಂತಹ ಒಂದು ಅದ್ಭುತ ರೂಪಕ, ಪ್ರತಿಮೆ, ಆ ಒಂದು ಸಂಕೇತ, ಶಬ್ದ ಚಿತ್ರಗಳಲ್ಲಿಯೇ ಬೆಳೆದಿರೋದನ್ನು ನಾವು ಗಮನಿಸಬಹುದಾಗತ್ತೆ. ಕತ್ತಲೆಯ ಹುತ್ತಗಳಲ್ಲಿ ಕೋಳಿ ಕೂಗುವ ಹೊತ್ತು ನಿಶ್ಶಬ್ದದ ಒಡಲ ಸಿಡಿಲಾಗಿ ಕಳ್ಳಗರ್ಭವ ಹಿಡಿದು ನರಳುತ್ತಿರುವಳು ತಾಯಿ. ಈ ಕವಿತೆ ಆರಂಭ ಆಗ್ತಾ ಇರುವುದೇ ಒಂದು ಕಗ್ಗತ್ತಲೆಯ ವಾತಾವರಣದಲ್ಲಿ. ಎಲ್ಲೋ ಒಂದು ದೂರದಲ್ಲಿ ಒಂದು ಹೆಣ್ಣಿನ ನರಳುವಿಕೆ ಕೇಳಿಸ್ತಾ ಇದೆ. ಆ ಬೆಳಗಿನ ಜಾವದ ಹೊತ್ತು ನಿಶ್ಶಬ್ದವಾಗಿದೆ. ಅನಾಥವಾಗಿರ್ತಕ್ಕಂತಹ ಒಂದು ಹೆಣ್ಣು ಇಲ್ಲಿ ಆರ್ತನಾದವನ್ನು ಮಾಡ್ತಾ ಇದ್ದಾಳೆ. ಗರ್ಭವನ್ನು ಧರಿಸಿರ್ತಕ್ಕಂತಹ ಆ ಹೆಣ್ಣು ಅಲ್ಲಿ ಏಕಾಂಗಿಯಾಗಿದ್ದಾಳೆ. ಕತ್ತಲೆಯ ಒಂದು ದಟ್ಟವಾದ ಚಿತ್ರಣ ಇಲ್ಲಿ ನಮಗೆ ಆರಂಭದಲ್ಲಿಯೇ ಕಾಣಿಸ್ತಾ ಇದೆ. ಇಲ್ಲಿ ಕದ್ದು ಬಸರಾಗಿರುವಂಥ ಕಳ್ಳಗರ್ಭ ಅನ್ನುವಂಥ ಮಾತನ್ನ ಕವಿ ಹೇಳ್ತಾ ಇದ್ದಾನೆ. ಈ ತಾಯಿ ಯಾರು? ಈ ಕಳ್ಳಗರ್ಭ ಯಾಕೆ? ಯಾರು ಈ ಹೆಣ್ಣು? ಯಾಕೆ ನರಳ್ತಾ ಇದ್ದಾಳೆ? ಇದಕ್ಕೆ ಕಾರಣರಾದವರು ಯಾರು? ಅವಳ ದುಸ್ಥಿತಿ ಎಂಥದ್ದು ಅನ್ನುವಂಥದ್ದನ್ನು ಮುಂದಿನ ಆ ಒಂದು ಸಾಲುಗಳಲ್ಲಿ ಕವಿ ವಿವರಿಸ್ತಾ ಹೋಗ್ತಾರೆ. ಅವಳೆದೆಯ ಕಡಲೊಳಗೆ ಕಣ್ಣುಂಡೆಗಳ ನಾವೇ, ಶಿಖರ ಹಸಿವಿನ ಬುರುಡೆ ಹುಳು ಬಿದ್ದ ಇರುಳ ಹಾಸಿನ ಮೇಲೆ ಹೊರಳುತ್ತಿರುವಳು ತಾಯಿ. ನೋಡಿ, ಇಲ್ಲಿ ಇನ್ನೇನು ಆ ಒಂದು ಮಗುವನ್ನು ಪಡೆಯುವುದಕ್ಕೆ ಸಮಯ ಬಂದಿದೆ. ಹಾಸಿಗೆಯ ಮೇಲೆ ಹೊರಳಾಡಿ ನರಳಾಡಿ ಆ ಒಂದು ಬಸಿರಿನ ಸಂಕಟವನ್ನು ಅನುಭವಿಸ್ತಾ ಇದ್ದಾಳೆ. ಹೆರಿಗೆಯ ನೋವನ್ನು ತಿಂತಾ ಇದ್ದಾಳೆ. ಹಸಿದಿರುವಂತಹ ಒಡಲು, ಅವಳ ಎದೆಯ ತುಂಬ ತುಂಬಿಕೊಂಡಿರೋದೇನು ಅಂದರೆ ಆ ಮಗುವನ್ನು ಆ ಒಂದು ಪಡೆದು ಒಂದು ಅದ್ಭುತ ಸುಂದರ ಬದುಕನ್ನು ಕಟ್ಕೊಳ್ಳೋದಾಗೇ ಇಲ್ಲ. ಯಾಕೆಂದರೆ ಅವಳ ಎದೆಯ ತುಂಬ ಬರೀ ನೋವಿನ ಕಡಲಾಗಿದೆ. ಅಲ್ಲಿ ಉರುಳ್ತಾ ಇರುವಂಥದ್ದು ಬರೀ ಕಣ್ಣೀರಲ್ಲ, ಕಣ್ಣಿನ ಗುಡ್ಡೆಗಳೇ ಉರುಳಿ ಹೋಗುವಂತಹ ತೀವ್ರ ಯಾತನಾಮಯ ಬದುಕು ಅವಳದ್ದಾಗಿದೆ. ಆ ಕಣ್ಣುಂಡೆಗಳ ನಾವೆಯಂತೆ ಆ ದುಃಖವೆಂಬ ಕಡಲಿನಲ್ಲಿ ಕಣ್ಣಿನ ಉಂಡೆಗಳು ನಾವೆಯ ಹಾಗೆ ತೇಲ್ತಾ ಇರುವುದು ಅವಳ ಜೀವನದ ಸ್ಥಿತಿಗತಿಯನ್ನು ನಮಗೆ ತಿಳಿಸ್ತಾ ಇದೆ. ಅವಳ ಹಸಿವು, ಅವಳ ಸಂಕಟ, ಜೊತೆಗೆ ಆ ಬಸಿರನ್ನ 10 ಜನರ ಮುಂದೆ ತಾಯಿಯಾಗುವ ಸಂಭ್ರಮವನ್ನು ಅವಳು ಅನುಭವಿಸೋಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಈಕೆ ಪ್ರಕೃತಿಯ ಭೂಮಿ ತಾಯಿ, ಜೊತೆಗೆ ದೌರ್ಜನ್ಯಕ್ಕೆ ಒಳಗಾಗಿರುವ ಹೆಣ್ಣು. ಯಾರ ಮುಂದೆಯೂ ಹೇಳ್ಕೊಳ್ಳುವ ಹಾಗೂ ಇಲ್ಲ, ಬಿಡುವ ಹಾಗೂ ಇಲ್ಲ, ಹಾಗೆ ಅದನ್ನು ಮುಚ್ಚಿಡೋಕ್ಕೂ ಆಗ್ತಾ ಇಲ್ಲ. ಅಂತಹ ಒಂದು ದುಸ್ಥಿತಿಗೆ ಅವಳು ಸಿಕ್ಕಾಕೊಂಡಿದ್ದಾಳೆ. ಯಾರು ಕಾರಣ ಈ ಹೆಣ್ಣಿನ ಈ ಒಂದು ದುಸ್ಥಿತಿಗೆ? ಅವರು ಇನ್ನೆಂಥ ಕಟಕರಿರಬಹುದು ಅನ್ನೋದನ್ನು ಮುಂದಿನ ಸಾಲುಗಳಲ್ಲಿ ಕವಿ ತಿಳಿಸ್ತಾ ಹೋಗ್ತಾರೆ. ಎಂಥವರವರು? ಈ ಹೆಣ್ಣಿಗೆ ದುಸ್ಥಿತಿ ತಂದವರು ಅಂದರೆ ನಾಯ ಹಾಲಲ್ಲಿ ಮೊಸರ ಕಡೆವ ತವಕದವರಂತೆ.
ನೀರಿನ ನೆರಿಗೆಗೆ ಉರಿಯನ್ನೇ ಇಕ್ಕಿ ಅದನ್ನು ಸುಟ್ಟು ಭಸ್ಮ ಮಾಡುವ ತವಕ ಹೊಂದಿರತಕ್ಕಂಥವರು. ಜೊತೆಗೆ ನೀರು ನಿಡಿ ಇಲ್ಲದೇ ಇದ್ರೂ ಅಲ್ಲಿ ಕಾಣದೆ ನೀರು ನಿಡಿಗೆ ಬರಬಂದಿರುವ ಸಂದರ್ಭದಲ್ಲೂ, ನೀರಿಲ್ಲದೆ ಇರುವ ಸಂದರ್ಭದಲ್ಲೂ ಕಾಡು ಕೋಣದ ಹಾಗೆ ಆ ನೀರಿನ ಒಳಗೆ ನುಗ್ಗಿ ಆ ತನ್ನ ಜಲಕ್ರೀಡೆಯಾಡ್ತಕ್ಕಂತಹ ಭೋಗ ಲಾಲಸಿಗಳಾಗಿದ್ದಾರೆ. ಎಷ್ಟು ಚೆನ್ನಾಗಿದೆ ಸಾಲು. ನಾಯ ಹಾಲು, ಅದರ ಮಗುವಿಗಾಗಿ ಅದರ ಎದೆಯಲ್ಲಿ ಪ್ರಕೃತಿ ಎನ್ನುವುದು ನಾಯಿಯ ಹಾಲನ್ನು ಇಟ್ಟಿದೆ. ಆದರೆ ಆ ನಾಯ ಹಾಲನ್ನು ಬಿಡೋದಿಲ್ಲ ನಾನು, ಅದನ್ನು ಮೊಸರು ಮಾಡಿಕೊಂಡು ನಾನು ಅದರಿಂದನೂ ಕೂಡ ಲಾಭ ಮಾಡ್ಕೊಳ್ತೀನಿ ಎನ್ನುವಂತಹ ತೀವ್ರ ದುರಾಸೆಗೆ ಸಿಕ್ಕಿರ್ತಕ್ಕಂತಹವರು ಈ ಬೇಟೆಗಾರ ಜನ. ಇಂತಹ ಜನ ಇವರು ಯಾರು ಅಂದರೆ ಅವಳ ಈ ದುಸ್ಥಿತಿಗೆ ಕಾರಣನಾಗಿರ್ತಕ್ಕಂಥವರು ಈ ತರಹದ ದುರಾಸೆಯವರು. ನಾಯ ಎದೆಯ ಹಾಲನ್ನೂ ಬಿಡೋದಿಲ್ಲ, ಇನ್ನು ಹಸುವಿನ ಆ ಹಾಲನ್ನು ಅದರ ಕರುವಿಗಂತೂ ನಾವು ಬಿಡೋದೇ ಇಲ್ಲ, ನಿಮಗೆ ಗೊತ್ತಿದೆ ಅಲ್ವಾ. ಆ ಕರುವನ್ನು ಉಳಿಸೋದಕ್ಕೂ ನಾವು ತಯಾರಿಲ್ಲ. ಹೀಗಿರುವಾಗ ಇಡೀ ಪ್ರಕೃತಿಯಲ್ಲಿ ಏನೇನು ತನಗೆ ಸುಖಭೋಗವನ್ನು ಕೊಡುತ್ತೋ ಅದು ಎಲ್ಲವನ್ನ ಹೇಗಾದರೂ ಮಾಡಿ ದಕ್ಕಿಸಿಕೊಳ್ಳುವ, ತನ್ನದಾಗಿಸಿಕೊಳ್ಳುವ, ಅದರ ಮೇಲೆ ಆಧಿಪತ್ಯ ಮಾಡುವಂತಹ ಮನಸ್ಥಿತಿಯವರು. ಜೊತೆಗೆ ಯಾವುದು ಜೀವ ಜಲವಾಗಿದೆಯೋ, ಯಾವುದು ಬದುಕಿಗೆ ಅತ್ಯಂತ ಅನಿವಾರ್ಯವಾಗಿದೆಯೋ ಅಂತಹ ನೀರನ್ನೇ ಸುಟ್ಟು ಭಸ್ಮ ಮಾಡಿ ಬರಡು ಮಾಡ್ತಕ್ಕಂಥವರಾಗಿದ್ದಾರೆ. ಅಲ್ಲಿ ನೀರನ್ನು ನೆರಿಗೆಯನ್ನು ಸೇರಿಸಿರುವ ನುಡಿ ಚಿತ್ರ ಎಷ್ಟು ಚೆನ್ನಾಗಿದೆ ನೋಡಿ. ನೀರಿನ ನೆರಿಗೆ ಅಂದ ಕೂಡಲೇ ನಮಗಲ್ಲಿ ಹೆಣ್ಣಿನ ನೆನಪು ಬರುತ್ತೆ. ನೀರು ಅಂತಂದಾಗ ಅದು ಜೀವಶಕ್ತಿ ಅದು. ಆದರೆ ಆ ನೀರಿನ ನೆರಿಗೆ ಅಂತಂದಾಗ ಇಡೀ ಭೂಮಿಯಲ್ಲಿ, ಇಡೀ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಜೀವ ಜಲದ ಆಸರೆಗಳೇ ಬತ್ತಿ ಹೋಗುವಂಥ ಪರಿಸ್ಥಿತಿಯನ್ನು ಇವತ್ತು ನಾವು ತಂದಿಟ್ಟಿದ್ದೀವಿ ಪ್ರಕೃತಿಗೆ. ಒಂದು ಕಡೆ ಪ್ರಕೃತಿಯ ಚಿತ್ರವನ್ನು ತಗೊಳ್ತಿರುವಾಗೆ ಅದು ಬರೀ ನೀರಲ್ಲ, ಅದು ನೀರಿನ ನೆರಿಗೆ ಅಂದ ಕೂಡಲೇ ಅದೇ ರೀತಿ ತನ್ನ ಹೃದಯದ ತುಂಬ ಆ ಸೃಷ್ಟಿಗೆ ಬಹಳ ಮುಖ್ಯವಾದಂತಹ ಆ ಜೀವಶಕ್ತಿಯನ್ನು ಪಡೆದಿರುವಂತಹ ಹೆಣ್ಣನ್ನೇ ಸುಟ್ಟು ಹಾಕ್ತಾ ಇರ್ತಕ್ಕಂತಹ ಸಂಸ್ಕೃತಿ ನಮ್ದಾಗ್ಬಿಟ್ಟಿದೆ. ಇಂಥವರು ಅವಳ ಈ ಸ್ಥಿತಿಗೆ ಕಾರಣವಂತ. ಅಂದರೆ ಏನೇನು ತನಗೆ ಸಿಗತ್ತೋ, ಯಾವ್ಯಾವುದರಿಂದ ಲಾಭ ಪಡ್ಕೊಳ್ಬಹುದೋ ಅದನ್ನು ಪಡ್ಕೊಂಡು ಬಿಸಾಡ್ತಕ್ಕಂಥವ್ರು, ಅಲಕ್ಷ್ಯಕ್ಕೆ ಒಳಗಾದ ನಗಣ್ಯವಾದದ್ದನ್ನು ಅಥವಾ ಪ್ರಕೃತಿಯಲ್ಲಿ ತನ್ನ ಪಾಡಿಗೆ ತಾನು ಹೇಗೋ ಇದೆ ಅದ್ರ ಪಾಡಿಗೆ ಅದು ಇರಲಿ ಅಂತಿಲ್ಲ, ಅದರ ಮೇಲೆ ತನ್ನ ಕಣ್ಣನ್ನು ನೆಟ್ಬಿಟ್ರೆ ಅದು ದಕ್ಕುವವರೆಗೆ ಬಿಡಲ್ಲ. ಹಾಗೆ ಅದರ ಸಂಪತ್ತನ್ನು ದೋಚಿ ಸ್ವಾರ್ಥಕ್ಕೆ ಬಳಸಿಕೊಂಡು ಲಾಭ ಮಾಡುವುದರ ಬಗೆಗೆ ಯೋಚನೆ ಮಾಡ್ತಕ್ಕಂಥ ಈ ಮನುಷ್ಯರ ವಂಚನೆಯನ್ನು ಈ ಮಾತು ಸ್ಪಷ್ಟಪಡಿಸ್ತಾ ಇದೆ. ಜೀವಜಾಲಕ್ಕೆ ಉರಿಯನ್ನು ಇಡುವಂಥ ಕ್ರೌರ್ಯ, ಆ ದುರ್ಬುದ್ಧಿಯನ್ನು, ಯಾವುದನ್ನು ಸಹಜವಾಗಿ ಪ್ರಕೃತಿ ನಮಗೆ ಕೊಡುತ್ತೋ ಅದನ್ನು ಬಲವಂತವಾಗಿ ತನ್ನದಾಗಿಸಿಕೊಂಡು ಸಂಪೂರ್ಣವಾಗಿ ಅದನ್ನು ಹೀರಿ ಬಿಡ್ತಕ್ಕಂತಹ, ಅದನ್ನು ಬರಡು ಮಾಡ್ತಕ್ಕಂತಹ ಗುಣವನ್ನು ಅವರು ಹೊಂದಿದ್ದಾರೆ. ಸಹಜವಾದಂಥ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಈ ಮನುಷ್ಯ. ಯಾರನ್ನೂ ಈ ಜೀವ ಜಗತ್ತಿನಲ್ಲಿ ಬಿಡೋದಿಲ್ಲ. ನೀರು ಪ್ರಕೃತಿಯ ಜೀವಜಲವೂ ಹೌದು, ಹೆಣ್ಣಿನ ಸಹಜ ಪ್ರೇಮವೂ ಕೂಡ ಹೌದು. ಆದರೆ ಅದನ್ನೇ ಬತ್ತಿಸಿ ಬಿಡ್ತಾ ಇದ್ದಾನೆ ಈ ಮನುಷ್ಯ. ಏನು ಮಾಡ್ತಿದ್ದಾನೆ ಹಾಗಾದರೆ ಅಂದರೆ ಅವನು ಕಾಡು ಕೋಣದ ಆರ್ಭಟವನ್ನು ತೋರಿಸ್ತಾ ಇದ್ದಾನೆ. ಕಾಡು ಕೋಣ ನೀರಿನ ಒಳಗಡೆ ಬಿದ್ದು ಆ ನೀರು ಹಿಂಗಿದ್ರೂ ಪರವಾಗಿಲ್ಲ, ಆ ಬಗ್ಗಡದೊಳಕ್ಕೆ ನುಗ್ಗಿ ನಾನು ತಂಪನ್ನು ಅನುಭವಿಸ್ತೇನೆ ಅನ್ನುವಂತಹ ಮನೋಭಾವತ್ತು ಈ ಕಾಡು ಕೋಣ. ಆ ಕಾಡು ಕೋಣದ ಆರ್ಭಟದ ಈ ಶಬ್ದ ಚಿತ್ರ ಮನುಷ್ಯನ ಕ್ರೌರ್ಯದ ಮನಸ್ಥಿತಿಯನ್ನು, ನೀರು ನೀಡಿ ಕಾಣದೆಡೆ ಕಾಡು ಕೋಣದ ಲಗ್ಗೆ ಎನ್ನುವಂಥ ಮಾತು ಈ ಮನುಷ್ಯನ ಕ್ರೌರ್ಯದ ಮನಸ್ಥಿತಿ. ಅಲ್ಲಿ ಬದುಕಿಗೆ ಕಷ್ಟವಾಗ್ತಿರುವಾಗಲೂ ಕೂಡ ಅಂಥದ್ರ ಮಧ್ಯದಲ್ಲೂ ಹೋಗಿ ತಾನು ಲಾಭ ಮಾಡೋದು. ನಿಮ್ಗೆ ಗೊತ್ತೇ ಇದೆ ಅಲ್ವಾ, ಇವತ್ತು ಕರೋನಾ ಪೀರಿಯಡ್ನಲ್ಲಂತೂ ನಾವು ಒಂದೊಂದು ಜೀವಕ್ಕೂ ಹೋರಾಟ ಮಾಡ್ತಾ ಇದ್ರೆ ಅದರಿಂದ ಲಾಭ ಮಾಡೋದಕ್ಕೆ ಹೇಗೆ ಜನ ಬಯಸ್ತಾ ಇದ್ದಾರೆ. ಇನ್ನು ನಮ್ಮ ಪರಿಸರ ನಾಶ ಮಾಡುವಾಗಲಂತೂ ಅದಕ್ಕೆ ಅವನ ಕ್ರೌರ್ಯಕ್ಕೆ ಎಣೆಯೇ ಇಲ್ಲದ ಹಾಗೆ ಇದೆ. ಹಾಗಾಗಿ ಕಾಡು ಕೋಣದ ಆರ್ಭಟವನ್ನು ಮಾಡ್ತಕ್ಕಂಥ ಈ ಶಬ್ದ ಚಿತ್ರ ಏನಿದೆಯಲ್ಲ, ಅದು ಮನುಷ್ಯನ ಕ್ರೌರ್ಯದ ತೀವ್ರತೆಯನ್ನು, ಅವನ ಸ್ವಸುಖದ ಲೋಲುಪತೆಯ ತೀವ್ರತೆಯನ್ನು ಅದು ತಿಳಿಸುತ್ತೆ. ಮನುಷ್ಯನ ಕ್ರೂರ ಮನಸ್ಸು ಕಾಡು ಕೋಣದ ಲಗ್ಗೆಗೆ, ದಾಳಿಗೆ ಇಲ್ಲಿ ಹೋಲಿಸಿ
ನೀರಿಲ್ಲದ ಎಡೆಯಲ್ಲಿಯೂ ಹೋಗಿ ಅದು ತನ್ನ ಜಲಕ್ರೀಡೆಯನ್ನು ಮಾಡ್ತಾ ತಾನು ತಂಪಾಗುವ, ತಾನು ಸಂತೋಷ ಪಡುವುದನ್ನೇ ಅದು ಯೋಚನೆ ಮಾಡುತ್ತೆ ಎನ್ನುವುದರ ಮೂಲಕ ಬಹಳ ಚೆನ್ನಾಗಿ ಮನ ಮುಟ್ಟಿಸ್ತಾರೆ. ಮೋಡ ಮಳೆ ಸುರಿಯದೆಡೆ ನವಿಲ ನಾಟ್ಯದ ಬಗ್ಗೆ ಹಾದರವೋ ಸೋದರವೋ ಎಲ್ಲ ಮರೆತಿದೆ ಜೀವ ಅಂತ ನೋಡಿ. ಇಲ್ಲಿ ಒಂದು ನವಿಲು ನಾಟ್ಯವನ್ನ ಮಾಡಬೇಕಾದ್ರೆ ಅದನ್ನ ಯಾವಾಗಲೂ ಅಷ್ಟೇ, ಪ್ರಕೃತಿಯಲ್ಲಿ ಒಂದು ಹಕ್ಕಿಯನ್ನು ಹಿಡಿದು ಹಾಡು ಹಾಡು ಅಂದರೆ ಅದು ಹಾಡಕ್ಕಾಗಲ್ಲ. ನವಿಲನ್ನು ನೀನು ನಾಟ್ಯ ಮಾಡು ಅಂದರೆ ಅದು ಮಾಡೋಕ್ಕಾಗಲ್ಲ. ಸಹಜವಾಗಿ ಪ್ರಕೃತಿಯಲ್ಲಿ ಮೋಡ ಕಟ್ಟಿದಾಗ, ಮಳೆಯ ಹನಿಗಳು ಸಿಗುವಾಗ ಅದು ಆನಂದದಲ್ಲಿ ತನ್ನ ರೆಕ್ಕೆಯನ್ನು ತೆರೆದು ನವಿಲು ಕುಣಿಯತ್ತೆ. ಅದು ಸಹಜ ಬದುಕಿನ ಲಕ್ಷಣ. ಆದರೆ ಇಲ್ಲಿ ಎಂಥ ಅಸಹಜತೆ ತುಂಬಿದೆ ಅಂತಂದರೆ, ಮೋಡ ಇಲ್ಲ, ಮಳೆ ಇಲ್ಲ, ಆದರೂ ನವಿಲು ನಾಟ್ಯ ಮಾಡಬೇಕು ಅನ್ನುವ ತರಹದ ಭಾವ. ಆ ನವಿಲಿನ ನಾಟ್ಯವನ್ನು ನೋಡಿ ತಾನು ಆನಂದಿಸಬೇಕು, ತನ್ನ ಸಂತೋಷಕ್ಕಾಗಿ ಆ ನವಿಲು ನಾಟ್ಯ ಮಾಡಬೇಕೇ ಹೊರತು ಅದು ಸಹಜತೆಯಲ್ಲಿ ತನ್ನ ಬದುಕಿನ ಆನಂದವನ್ನು ತಾನು ಅನುಭವಿಸೋಕ್ಕೇನೂ ಬಿಡೋದಿಲ್ಲ. ಒಂದು ರೀತಿಯಲ್ಲಿ ಒತ್ತಾಯಪೂರ್ವಕವಾಗಿಯೋ, ಆ ಸ್ನೇಹ ಸೌಹಾರ್ದತೆಯ ನೆಪದಲ್ಲಿಯೋ, ಅಥವಾ ಮತ್ಯಾವುದೋ ಒಂದು ನಾಟಕ ಮಾಡಿಯೋ, ಮುಖವಾಡ ಹಾಕಿಯೋ, ಹಾದರವೋ ಸೋದರವೋ ಏನೋ ಒಂದು ಈ ತನ್ನ ಒಂದು ಸುಖವನ್ನು ಅವನು ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾನೆ. ನೀನು ನಾಟ್ಯ ಮಾಡಬೇಕು ಅಂತ ಹೇಳಿ ಈ ಪ್ರಕೃತಿಗೆ ಆಜ್ಞೆ ಮಾಡ್ತಾನೆ. ಅಂದರೆ ಒಂದು ನವಿಲಿನ ನಾಟ್ಯ ನನಗಾಗಿದೆ ಮತ್ತು ನನಗಾಗಿ ಅದು ಮಾಡಬೇಕು ಅನ್ನುವ ತರಹದ ಒಂದು ಮನೋಭಾವ ಅವನಲ್ಲಿರೋದನ್ನ ನಾವು ನೋಡ್ತೇವೆ. ಹಾಗಾಗಿ ಈ ಕಾಡು ಕೋಣದ ಲೆಗ್ಗೆ ನೀರಿಲ್ಲದೆ ಇದ್ರೂ ಹೇಗೆ, ಮಳೆ ಇಲ್ಲದೆ ಇದ್ರೂ ಹೇಗೆ ನವಿಲು ಕುಣಿಬೇಕು ಅಂತ ಆಸೆ ಪಡ್ತಾನೋ, ನೀರಿಲ್ಲದೆ ಇಡಲು ತಾನು ಆನಂದ ಪಡಬೇಕು ಅಂತ ಕಾಡು ಕೋಣ ಬಯಸುತ್ತೋ ಅಂತಹ ಮನಸ್ಥಿತಿ ಈ ಮನುಷ್ಯಂದು. ನಿಜವಾಗ್ಲೂ ಇಲ್ಲಿ ಆ ಕಾಡು ಕೋಣದ ರೂಪಕ ತನಗೆ ಸಹಜವಾಗಿ ಆನಂದವಾಗಿಲ್ಲದೇ ಇದ್ರೂ ಒತ್ತಾಯಪೂರ್ವಕವಾಗಿ ನಾಟ್ಯವಾಡಬೇಕಾದಂತಹ ನವಿಲಿನ ಸಂಕಟ, ನಿಜವಾಗ್ಲೂ ಇವೆರಡೂ ಕೂಡ ಅದ್ಭುತವಾದಂತಹ ರೂಪಕಗಳನ್ನಾಗಿ ಇಲ್ಲಿ ಕೆಲಸ ಮಾಡುತ್ತೆ. ಈ ರೂಪಕಗಳು ಒಂದು ಭರವಸೆಯೇ ಇಲ್ಲದ, ಒಂದು ಸುಖ ಸಿಗುತ್ತೆ, ಸಂತೋಷ ಸಿಗುತ್ತೆ ಅನ್ನುವ ಆಸೆಯೇ ಇಲ್ಲದ ಹುಸಿ ಮರೀಚಿಕೆಯ, ಒಂದು ಭ್ರಮೆಯ, ಹತಾಶೆಯ ಆ ಒಂದು ಹೆಣ್ಣಿನ ಮನಸ್ಥಿತಿಯನ್ನು, ಒಂದು ಪ್ರಕೃತಿಯ ದುಸ್ಥಿತಿಯನ್ನು, ಒಂದು ಆ ಬದುಕಿನಲ್ಲಿ ನೊಂದವರ, ಈ ತುಳಿತಕ್ಕೆ ಸಿಕ್ಕಂಥವರ, ಶೋಷಣೆಗೆ ಸಿಕ್ಕವರ ಬದುಕಿನ ಆ ಒಂದು ಭರವಸೆ ಇಲ್ಲದ ಸ್ಥಿತಿಯನ್ನು, ಅದರ ಮಧ್ಯದಲ್ಲಿಯೂ ಇವರಿಗೆ ಕಣ್ಣಿಗೆ ಆಹಾರವಾಗಬೇಕಾದ, ಇವರ ಆನಂದಕ್ಕೆ ತುತ್ತಾಗಬೇಕಾದಂಥ ದೀನ ಸ್ಥಿತಿಯನ್ನು ಈ ಸಾಲುಗಳು ಕಟ್ಟಿಕೊಡುತ್ತೆ. ಪ್ರಕೃತಿಯ ಈ ಕ್ರೂರ ಹಾದರ, ಈ ರೀತಿ ಮನುಷ್ಯ ಒತ್ತಾಯಪೂರ್ವಕವಾಗಿ ಪ್ರಕೃತಿಯ ಮೇಲೆ ಮಾಡ್ತಿರುವಂತಹ ಹಾದರ, ಹೆಣ್ಣಿನ ಮೇಲೆ ಮಾಡ್ತಿರುವಂತಹ ದೌರ್ಜನ್ಯ, ಇದರಿಂದ ಇದು ಯಾರೋ ಮಾಡ್ತಿಲ್ಲ, ಯಾರಿಂದ ತಾನು ಪೊರೆಯಲ್ಪಡ್ತಾ ಇದ್ದಾನೋ, ಯಾರಿಂದ ತನ್ನ ಬದುಕು ಹಸನಾಗ್ತಿದೆಯೋ ಅವಳನ್ನೇ ಅವನು ಎದೆಗೆ ಏರಿತಾ ಇರ್ತಕ್ಕಂಥದ್ದು, ಅವಳ ಮೇಲೆಯೇ ದೌರ್ಜನ್ಯವನ್ನು ಅವನು ಮಾಡ್ತಾ ಇರ್ತಕ್ಕಂಥದ್ದು. ಯಾರು ತನ್ನ ಇರುವಿಕೆಗೆ, ತನ್ನ ಅಸ್ತಿತ್ವಕ್ಕೆ, ತನ್ನ ಸಂತೋಷ ನೆಮ್ಮದಿಗೆ ಕಾರಣಳೋ ಅವಳ ಎದೆಯನ್ನೇ ಏರಿಯುವಂಥದ್ದು ಇಲ್ಲಿ ತೀವ್ರವಾಗಿದೆ. ಆದರೆ ಈ ನೋವನ್ನು ಅವಳು ಸಹಿಸ್ಕೊತಾ ಇದ್ದಾಳೆ. ಹಾದರವೋ ಸೋದರವೋ ಏನೋ ಮಾಡ್ತಾ ಇದ್ದಾನೆ ಅವನು ತನ್ನ ಮೇಲೆ, ನಿರಂತರ ಅತ್ಯಾಚಾರ, ಅನಾಚಾರ. ಆದರೆ ಅದನ್ನು ಮೌನವಾಗಿ ಅವಳು ಸಹಿಸ್ಕೊತಾ ಇದ್ದಾಳೆ. ಎಲ್ಲವನ್ನು ಮರೆತು ಆ ಜೀವನ್ಮುಖಿಯಾಗಿ ಬದುಕುವುದರ ಕಡೆಗೆ ತುಡಿತವನ್ನು ಅದು ಇಟ್ಕೊಂಡಿರುತ್ತೆ. ಆ ಜೀವನ್ಮುಖಿಯಾದಂತಹ ಅವಳು ಮೌನವಾಗಿ ಈ ಪ್ರಕೃತಿ ಮಾತೆ ಮತ್ತು ಹೆಣ್ಣು ಸಹಿಸ್ಕೊಳ್ತಾ ಬರ್ತಾನೆ ಇದ್ದಾಳೆ. ಕತ್ತಲೆಯ ಹುತ್ತಗಳಲ್ಲಿ ಕೋಳಿ ಕೂಗುವ ಹೊತ್ತು ಹರಿದ ನೆತ್ತರ ಮೇಲೆ ಅಡಿ ಇಟ್ಟು ಬಂದವನಾರೋ. ಯಾರೋ ಬಂದಿದ್ದಾನೆ, ತನ್ನ ಬದುಕನ್ನು ಹಸನಾಗಿಸ್ತಾನೆ ಅಂದರೆ ಅವನು ಹರಿದ ರಕ್ತದ ಮೇಲೆ ಯಾವ ಹೇಸಿಗೆಯನ್ನು ಪಡೆದೆ, ಯಾವ ಒಂದು ಭಯವನ್ನು ಪಡೆದೆ, ಅಥವಾ ಯಾವ ಆತಂಕವಿಲ್ಲದೆ ಹರಿದ ರಕ್ತದ ಮೇಲೆ ಅದರ ಗುರುತು ಹಿಡಿದು ತನ್ನವರೆಗೂ ಅವನು ಬರ್ತಾನೆ. ಅವನು ಬಂದಂಥವನು ಯಾರವನು? ತನ್ನ ಗುರುತನ್ನು ಹೇಳಿಕೊಂಡು ತನ್ನನ್ನು ಉದ್ಧಾರ ಮಾಡೋಕೆ ಬಂದಿದ್ದಾನ ಅಂದರೆ ಅಲ್ಲ, ಅವನು ಇರುಳ ಗಂಡ. ಬಂದವನು ಬಾಚಿ ತಬ್ಬುತ್ತಾ ಇದ್ದಾನೆ ಅವಳನ್ನು. ಜೊತೆಗೆ ಸೂಲಗಿತ್ತಿಯ ಹಾಗೆ ಅವಳ ಗರ್ಭದಿಂದ ಹೊರಬರುವಂತಹ ಫಲವನ್ನು ಅವನು ಪಡ್ಕೊಳ್ಳೋದಿಕ್ಕೆ ಅವನು ಪ್ರಯತ್ನ ಮಾಡ್ತಿದ್ದಾನೆ. ಅಂತೂ ಎಂತೂ ಸೂಲಗಿತ್ತಿಯಾಗಿ ಬಂದ ಆ ಇರುಳ ಗಂಡ ಆ ಹೆರಿಗೆಯನ್ನು ಮಾಡಿಸಿದ್ದಾನೆ. ಅಲ್ಲಿ ಒಂದು ಹೂವು ಮತ್ತೊಂದು ಹೂವನ್ನು ಹೆತ್ತಿದೆಯಂತೆ. ಒಂದು ಹೆಣ್ಣು
ಮತ್ತೊಂದು ಹೆಣ್ಣು ಜೀವಕ್ಕೆ ಅಲ್ಲಿ ಒಂದು ಹುಟ್ಟನ್ನು ಕೊಟ್ಟಿದ್ದಾಳೆ, ಮತ್ತೊಂದು ಹೆಣ್ಣು ಜೀವಕ್ಕೆ ಜೀವವನ್ನು ಕೊಟ್ಟಿದ್ದಾಳೆ. ಪ್ರಕೃತಿ ತಾನು ಸಾಯ್ತಾ ಸಾಯ್ತಾ ಮತ್ತೆ ಹೊಸ ಚಿಗುರಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಅದರಿಂದ ಈ ಹರಿದ ನೆತ್ತರ ಮೇಲೆ ಅಡಿಯಿಟ್ಟು ಬಂದವನಾರು, ಯಾರವನು ಬಂದವನು, ಅವನು ಬಂದವನು ಎಂಥವನಪ್ಪ ಅಂದರೆ ಅವನಿಗೆ ಮುಖವೇ ಇಲ್ಲ. ಯಾಕೆಂದ್ರೆ ಅವನು ಈರುಳಿನ ಗಂಡ. ಹೆರಿಗೆಯ ನೋವಿನಲ್ಲಿ ಇನ್ನೇನು ಫಲ ಸಿಗುತ್ತೆ ಅಂತ ಹೇಳಿ ತನ್ನ ಒಂದು ಫಲವನ್ನು ಪಡ್ಕೊಳ್ಳೋದಕ್ಕೆ, ತನ್ನ ಭಾಗವನ್ನು ಪಡ್ಕೊಳ್ಳೋಕೆ ಅವನು ಬಂದಿದ್ದಾನೆ ಹೊರತು ಇಲ್ಲಿ ಅವಳಿಗೆ ಒಂದು ಬದುಕನ್ನು ಕಟ್ಕೊಡೋಕೆ ಅವನು ಬಂದಿಲ್ಲ. ಯಾಕೆಂದರೆ ಅವನು ಇರುಳ ಗಂಡ, ಅಂದರೆ ಮುಖ ಇಲ್ಲದವನು, ಕಾಳಜಿ ಇಲ್ಲದವನು, ತನ್ನ ಲಾಭ ತನ್ನ ಸುಖಕ್ಕಾಗಿ ಉಪಯೋಗಿಸಿ ತ್ಯಜಿಸ್ತಕ್ಕಂಥವನು, ದಬ್ಬಾಳಿಕೆ ಮಾಡುವ ಸ್ವಾರ್ಥಿ ಅನ್ನುವುದನ್ನು ಇಲ್ಲಿ ಆ ಇರುಳ ಗಂಡ ಅನ್ನುವ ಪದದಲ್ಲಿ ಹೇಳ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ ಆ ಮಾತು. ಜೊತೆಗೆ ಅವನಿಗೆ ಇರುಳಿನ ಸುಖ ಅಷ್ಟೇ ಬೇಕು. ಹಗಲವು ಅಂದರೆ ಹಗಲಿನ ಗಂಡನಾಗಬೇಕಾದ್ರೆ ರಾಜಾರೋಷವಾಗಿ ಇಡೀ ಸಮಾಜದಲ್ಲಿ ತನ್ನ ಹೊಣೆಗಾರಿಕೆಯನ್ನು ಒಬ್ಬ ತಂದೆಯಾಗಿ ಗಂಡನಾಗಿ ಅವನು ಪಾಲಿಸ್ಬೇಕಾಗತ್ತೆ. ಆ ಹೊಣೆಗಾರಿಕೆ ಬೇಕಿಲ್ಲದೆ ಇರೋದ್ರಿಂದ ಅವನು ಬರೀ ಇರುಳಿನ ಗಂಡನೇ ಹೊರತು ಹಗಲಿನಲ್ಲಿ ಅವಳ ಬದುಕಿಗೆ ಹಸರಿಯಾಗಿ ನಿಲ್ತಕ್ಕಂಥದ್ದು, ಅವಳ ಬದುಕಿಗೆ ಒಂದು ಶಕ್ತಿಯಾಗಿ ನಿಲ್ತಕ್ಕಂಥವನು ಅಲ್ಲ ಅವನು. ಅವನಿಗೆ ಈ ಹಗಲಿನ ಹೊಣೆಗಾರಿಕೆ ಬೇಕಿಲ್ಲ, ರಾತ್ರಿಯ ಸುಖ ಮಾತ್ರ ಬೇಕಾಗಿದೆ. ಇಲ್ಲಿ ಬಂದದ್ದು ಸೂಲಗಿತ್ತಿಯಾಗಿ ಬಂದಿದ್ದಾನೆ. ಯಾಕೆಂದರೆ ಆ ಭೂಮಿಯ ತಾಯಿಯ ಗರ್ಭದಿಂದ ಬರಬಹುದಾದ ಫಲವನ್ನು ತಾನು ಪಡ್ಕೊಳ್ಳೋದಕ್ಕೋಸ್ಕರ ಅವನು ಬಂದಿದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಇನ್ನೊಂದು ಆಯಾಮವನ್ನು ಕೂಡ ಈ ಕವಿತೆಯ ಈ ಭಾಗದಲ್ಲಿ ನಾವು ನೋಡ್ಬೋದು. ಅಂದರೆ ದೌರ್ಜನ್ಯಕ್ಕೆ ಒಳಗಾದವರಿಂದ ತಮಗೆ ಏನು ಲಾಭ ಆಗ್ಬೋದು, ಏನು ಸಿಗುತ್ತೋ, ಏನು ಫಲವನ್ನು ತಾವು ಪಡ್ಕೊಳ್ಬೋದೋ ಅದನ್ನು ಈ ಊಳಿಗಮಾನ್ಯ ವ್ಯವಸ್ಥೆಯ ಒಳಗಡೆಗೆ ಉಳ್ಳವರು, ಅವರು ಜಮೀನ್ದಾರರುಗಳಾಗಿರ್ಬೋದು ಅಥವಾ ಅವರು ಬಂಡವಾಳಶಾಹಿಗಳಾಗಿರ್ಬೋದು, ಅವಳು ಒಬ್ಬ ಒಂದು ಕುಟುಂಬದ ಒಂದು ಗಂಡಾಗಿರ್ಬೋದು, ಏನೇನು ತನ್ನ ಒಂದು ಅಂಕೆಯ ಒಳಗಡೆಗೆ ತಾನು ಏನೇನನ್ನ ಲಾಭವನ್ನು ಪಡ್ಕೋಬೋದು, ಅದರಿಂದ ಪ್ರತಿಫಲ ಪಡ್ಕೋಬೋದು, ಅದನ್ನು ಸಂಪೂರ್ಣವಾಗಿ ಅವನು ಪಡ್ಕೊಳ್ತಾನೆ. ಅದು ಪಡ್ಕೊಂಡ್ಮೇಲೆ ಬಳಸಿ ಬಿಸಾಡ್ತಾನೆ. ಇದನ್ನು ಇದು ಹೇಳ್ತಾರೆ. ಹಾಗಾಗಿ ಇಲ್ಲಿ ದೌರ್ಜನ್ಯಕ್ಕೆ ಒಳಗಾದಂಥ ಪ್ರಕೃತಿ ಇರ್ಬೋದು, ಹೆಣ್ಣಿರ್ಬೋದು, ಅಥವಾ ಅಂತಹ ತುಳಿತಕ್ಕೆ ಸಿಕ್ಕಂಥ ಸಮುದಾಯಗಳಿರ್ಬೋದು, ಇವುಗಳಿಂದ ಏನು ಬೇಕೋ ಅದನ್ನು ತಗೊಳ್ತಾರೆ, ಪಡ್ಕೊಳ್ತಾರೆ, ತಮ್ಮ ಸುಖಕ್ಕಾಗಿ ಬಳಸ್ಕೊಂಡು ಅವರನ್ನು ಒಂದು ಬಿಸಾಡ್ತಾರೆ, ಅವರನ್ನು ಅಲಕ್ಷ್ಯ ಮಾಡ್ತಾರೆ. ಭೂಮಿ, ಹೆಣ್ಣು, ದುಡಿಯುವ ಆ ಒಂದು ಜನ ಎಲ್ಲರ ಸ್ಥಿತಿಗತಿಗಳನ್ನು ಅವರ ಮೇಲೆ ಶೋಷಣೆ ಮಾಡ್ತಕ್ಕಂತಹ ಈ ಒಂದು ಮುಖವಿಲ್ಲದ ಆ ಒಂದು ಕತ್ತಲೆಯ ಗಂಡನನ್ನು ಇಲ್ಲಿ ಬಹಳ ಅದ್ಭುತವಾದ ರೂಪಕದ ಮೂಲಕ ಕಟ್ಟಿಕೊಡ್ತಾರೆ. ಹೆತ್ತ ರಕ್ತದ ಮೇಲೆ ಸತ್ತು ಹೋದಳು ತಾಯಿ, ಇರುಳ ಸುರುಳಿಯ ನಡುವೆ ಕರುಳ ಬಿಟ್ಟು ಅಳುತ್ತಲಿದೆ ಮಗು. ಕರುಳು, ತನ್ನ ಕರುಳಿನ ಕುಡಿಯಾದಂಥ ಮಗುವನ್ನು ಹೆತ್ತಿರುವಂತಹ ಆ ತಾಯಿ ಆ ಇರುಳಿನ ಸುರುಳಿಯಲ್ಲಿ ಸತ್ತೇ ಹೋಗಿದ್ದಾಳೆ. ಇರುಳು ಅಂದಾಗ ಅದು ಎಲ್ಲೂ ಕೂಡ ಆಶಯದಾಯಕವಾದ ಬದುಕಲ್ಲ. ಅದು ಕತ್ತಲೆಯ ಬದುಕು, ಸಂಕಟದ ಬದುಕು, ನೋವಿನ ಬದುಕು, ಅಜ್ಞಾನದ ಬದುಕು. ಅಲ್ಲಿ ಎಲ್ಲೂ ಬೆಳಕಿಗೆ ಅವಕಾಶವೇ ಇಲ್ಲ. ಆದರೂ ತನ್ನ ಒಡಲ ಕುಡಿಯನ್ನು ಈ ಜಗತ್ತಿಗೆ ಮತ್ತೆ ಕೊಟ್ಟು ಅವಳು ಸತ್ತು ಹೋಗಿದ್ದಾಳೆ. ಆ ಕರುಳು ಬಿಟ್ಟು ಅವಳ ಪಯಣ ಸಾಗಿದ ಮೇಲೆ ಅನಾಥವಾದಂತಹ ಶಿಶು ಅಳ್ತಾ ಇದೆ. ದಿಕ್ಕಿಲ್ಲ, ನೋಡೋರಿಲ್ಲ, ಹಿಂದಿಲ್ಲ, ಮುಂದಿಲ್ಲ. ಆ ಶಿಶು ಇದೇ ಈ ಕ್ರೂರವಾದ ಸಮಾಜದಲ್ಲಿ ಮತ್ತೆ ಬೆಳಿಬೇಕಾಗಿದೆ. ಅಸಹಾಯಕವಾದ ಹೆಣ್ಣು, ಆ ಹೆಣ್ಣು ಶಿಶುವಿಗೆ ಜನ್ಮ ಕೊಟ್ಟು ಸತ್ತೋದಾಗ ಆ ತಾಯಿ ಆ ಮಗುವಿನ ಹುಟ್ಟಿಗೆ ಕಾರಣವಾದ ಆ ಇರುಳಿನ ಗಂಡ ಇದ್ದಾನಲ್ಲ, ಅವನೇನಾದರೂ ಈ ಅನಾಥವಾದಂಥ ಮಗುವಿಗೆ ಬದುಕು ಕಟ್ಕೊಡ್ತಾನ ಅಂದರೆ ಇಲ್ಲ. ಯಾಕೆಂದ್ರೆ ಅವನಿಗೆ ಬೇಕಾದದ್ದು ಬರೀ ಕಾಮತೃಪ್ತಿಗೆ ಹೆಣ್ಣನ್ನು ಬಳಸ್ತಾ ಇದ್ನೇ ಹೊರತು ಅದರ ಜವಾಬ್ದಾರಿ, ಆ ಗರ್ಭಕ್ಕೆ ಕಾರಣನಾದಂಥ ತಾನು ಆ ಜವಾಬ್ದಾರಿ ನಿಭಾಯಿಸೋದು ಅವನಿಗೆ ಬೇಕಾಗಿಲ್ಲ. ಅವನಿಗೆ ಸಾವೇ ಇಲ್ಲ. ಸಾಯ್ತಕ್ಕಂಥವಳು ಯಾರು ಅಂದರೆ ಈ ಜನ್ಮ ಕೊಡುವ ತಾಯಿಗೆ ಸಾವಾಗ್ತಿದೆಯೇ ಹೊರತು ಇಂಥವರನ್ನು ಆ ಕಳ್ಳ ಗರ್ಭವನ್ನು ಕಟ್ಟಿಸಿ ತಾವು ಕಣ್ಮರೆಯಾಗಿ ಸುಖವನ್ನು ಅನುಭವಿಸ್ತಕ್ಕಂಥ ಇಂಥವರಿಗೆ ಸಾವಿಲ್ಲ. ಆ ಗರ್ಭವನ್ನು ಹೊತ್ತು ಸಮಾಜಕ್ಕೆ ಮುಖ ತೋರಿಸಲಾಗದೆ, ಸಂಕಟದಿಂದ ಬದುಕಲಾಗದೆ, ಕೊನೆಗೆ ಸಾವಿಗೆ ಶರಣಾಗ್ತವಂತ ಆಗುವಂಥ ತಾಯಿ ಅಂದರೆ ನಿಮಗೆ ಗೊತ್ತಿದೆ.
ಇಂಥ ದೌರ್ಜನ್ಯದ ಆ ಸಂದರ್ಭಗಳಲ್ಲೆಲ್ಲ ಅವಳು ಸಮಾಜವನ್ನು ಎದುರಿಸಕ್ಕಾಗದಲ್ಲೇ ತಾನು ಸಾಯ್ತಾಳೆ ಹೊರತು ಅವಳು ಅದಕ್ಕೆ ಕಾರಣರಾದವರು ಅವರು ರಾಜಾರೋಷವಾಗಿ ತಂಪಾಡಿ ತಾವು ಬದುಕ್ತಾರೆ. ಅವರಿಗೆಲ್ಲೂ ಪಾಪ ಪ್ರಜ್ಞೆಗಳು ಕಾಡೋದೇ ಇಲ್ಲ. ಅಂಥವರಿಗೆ ಸಾವೇ ಇಲ್ಲ. ಆ ಬೇಟೆಗಾರರಿಗೆ ಮಾತ್ರ ಸಾವಿಲ್ಲ, ಆದರೆ ಬೇಟೆಗೆ ಸಿಕ್ಕವರಿಗೆ ಸದಾ ಸಾವು ಸಿದ್ಧ. ಬಸಿರಿಗೆ ಬ್ಯಾಟರಿ ಬಿಡುವ ಬೇಟೆಗಾರ ನಿನಗೆಂದು ಸಾವೋ ಕೂಗಿ ಕೂಗಿ ಕೇಳ್ತಾ ಇದೆ ಆ ನೊಂದ ಜೀವ. ನಿನಗೆ ಸಾವು ಬರಲ್ವಲ್ಲ, ಎಲ್ಲದಕ್ಕೂ ಸಾವು ಬರುತ್ತೆ, ಆದರೆ ನಿನ್ನಂಥ ಬೇಟೆಗಾರನಿಗೆ ಸಾವು ಬರೋಲ್ಲ. ಯಾರಿವರು ಬೇಟೆಗಾರ? ಎಂಥವರಿವರು? ಬೊಸೂರಿನ ಒಳಗಡೆಗೆ ಬ್ಯಾಟರಿ ಬಿಡ್ತಕ್ಕಂಥ ಬೇಟೆಗಾರ. ಇಲ್ಲಿ ಎರಡು ಭಿನ್ನ ಅರ್ಥಗಳಲ್ಲಿ ನೀವು ನೋಡ್ಬೋದು. ಒಂದು ಪ್ರಕೃತಿ ಮಾತೆಯ ಪ್ರಕೃತಿಯ ಗರ್ಭವನ್ನು ಸೀಳಿ ಒಳಗೆ ಏನೇನೇನೇನು ಸಿಗುತ್ತೋ ಅಂಥ ಎಲ್ಲ ಶ್ರೇಷ್ಠವಾದದ್ದನ್ನು ಗಣಿಗಾರಿಕೆಯ ಮೂಲಕ ಅದು ನೀರಿನಿಂದ ಹಿಡಿದು ಪ್ರತಿಯೊಂದು ಏನೇನು ಸಿಗ್ಬೋದೋ ಭೂಮಿ ಒಳಗೆ ಎಲ್ಲ ಬಗೆದು ತಗೊಂಡು ಸೂರ್ಯ ಸುಗ್ಗೆ ಮಾಡ್ತಾ ಇದ್ದಾನೆ. ಬಸರಿನ ಒಳಗೆ ಬ್ಯಾಟರಿ ಬಿಡುತ್ತೆ. ತನ್ನ ಕಣ್ಣಿನ ತನಗೆ ಏನೇನು ಎಲ್ಲೆಲ್ಲಿ ಲಾಭ ಆಗುತ್ತೋ ಅಲ್ಲಿಗೆ ಅವನ ಕಣ್ಣಿನ ಆ ಬ್ಯಾಟರಿ ಹೋಗುತ್ತೆ, ಪಡ್ಕೊಳ್ಳುತ್ತೆ. ಭೂಮಿಯ ಗರ್ಭವನ್ನು ಬಗೆದು ಅಲ್ಲಿ ಅನರ್ಘ್ಯವಾದ ಸಂಪತ್ತೇನಿದೆ ಅದನ್ನು ಈಗಾಗಲೇ ಜಗತ್ತಿನಾದ್ಯಂತ ಈ ಭೂಮಿಯ ಮೇಲೆ ಎಂಥೆಂಥ ಒಂದು ಆಘಾತ ನಡೆದಿದೆ, ಭೂಮಿ ಅದನ್ನು ಹೇಗೆ ತಡ್ಕೊಂಡಿದೆ ನಮಗೆ ಗೊತ್ತು. ದೋಚಿ ಹೋಗಿರ್ತಕ್ಕಂಥ ಈ ಬೇಟೆಗಾರರು ಒಂದು ಕಡೆ ಇದ್ದಾರೆ, ಭೂಗರ್ಭದ ಒಳಗಡೆ ಬ್ಯಾಟ್ರಿಯನ್ನು ಬಿಟ್ಟು ತಮಗೆ ಬೇಕಾದ್ದನ್ನು ಬಗೆದುಕೊಂಡು ಸಂಪತ್ತನ್ನು ಲೂಟಿ ಹೊಡೆದಿದ್ದಾರೆ. ಇನ್ನು ಗರ್ಭದಲ್ಲಿರುವಂತಹ ಹೆಣ್ಣು ಭ್ರೂಣ, ಇನ್ನು ಹೆಣ್ಣಿನ ಇದಕ್ಕೆ ನಾವು ಅರ್ಥ ಮಾಡಿ ಹೇಳೋದಾದ್ರೆ ಇದು ಪ್ರಕೃತಿಗೆ ಹೋಲಿಸಿದಾಗ ಅದು ಈ ಭೂಗರ್ಭದ ಸಂಪತ್ತನ್ನು ದೋಚಿರುವುದನ್ನು ಹೇಳ್ತಾ ಇದೆ. ಅದರ ಇರ್ತಕ್ಕಂಥ ಎಲ್ಲವನ್ನ ತನ್ನ ಸ್ವಾರ್ಥಕ್ಕೆ ಅವನು ಹೇಗೆ ಬಳಸಿದ್ದಾನೆ ಅನ್ನೋದನ್ನು ಹೇಳಿದ್ರೆ, ಹೆಣ್ಣಿಗೆ ಅನ್ವಯಿಸಿ ನೋಡಿದಾಗ ಅವಳ ಗರ್ಭಕ್ಕೆ ಬ್ಯಾಟ್ರಿ ಬಿಡುವಂಥದ್ದು ಇವತ್ತು ನಿಮಗೆ ಗೊತ್ತಿದೆ. ಆ ಗರ್ಭದಲ್ಲಿರುವಂಥದ್ದು ಅದು ಹೆಣ್ಣು ಕೂಸಾದ್ರೆ ಅದನ್ನು ಹುಟ್ಟುವುದಕ್ಕೆ ಬಿಡದಲ್ಲೆಯೇ ಅಲ್ಲಿಯೇ ಅದನ್ನು ನಾಶ ಮಾಡ್ತಕ್ಕಂಥ ಒಂದು ಕ್ರೌರ್ಯ ಅವನಿಗಿದೆ. ಹಾಗಾಗಿ ಇಲ್ಲಿ ಹೆಣ್ಣಿನ ಗರ್ಭಕ್ಕೆ ಬ್ಯಾಟರಿಯನ್ನು ಬಿಟ್ಟು ಅದು ತನಗೆ ಲಾಭದಾಯಕವೋ ನಷ್ಟವೋ ಅಂತ ಯೋಚನೆ ಮಾಡಿ ಹೆಣ್ಣ ಹುಟ್ಟು ತನಗೊಂದು ನಷ್ಟ ಅಂತ ಭಾವಿಸುವ ಈ ಸಮಾಜ ಇದೆಯಲ್ಲ, ತನಗೆ ಹೆಣ್ಣು ಹುಟ್ಟಿದ್ರೆ ಅದೊಂದು ಹೊರೆ, ಅದೊಂದು ಶಾಪ, ಅದೊಂದು ನನಗೆ ಲಾಭವಲ್ಲದ ಇದು ಅಂತ ಹೇಳಿ ಯೋಚಿಸುವ ಈ ಸಮಾಜದ ಮನಸ್ಥಿತಿಯನ್ನು ಇಲ್ಲಿ ಗರ್ಭಕ್ಕೆ ಬ್ಯಾಟರಿ ಬಿಡುವ ಬೇಟೆಗಾರನ ಒಂದು ರೂಪಕದಲ್ಲಿ ಅವರು ಅದ್ಭುತವಾಗಿ ಕಟ್ಟಿಕೊಡ್ತಾ ಹೋಗ್ತಾರೆ. ಈ ಸ್ಥಿತಿ ಇವತ್ತಿಂದಲ್ಲ, ನೆನ್ನೆದಲ್ಲ, ಅಥವಾ ನಾಳೆಗೆ ಇರಲ್ಲ ಅಂತ ಹೇಳಕ್ಕಾಗಲ್ಲ. ಇದು ನಿರಂತರವಾಗಿ ಇದು ಈ ತಾಯಂದಿರು ಸತ್ತು ಮತ್ತೆ ಕೂಸು ಹುಟ್ಟುವುದು, ಅದು ಬೆಳೆಯುವುದು, ಅದು ದೊಡ್ಡವರಾಗುವಂಥದ್ದು, ಮತ್ತೆ 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 ಈ ದೌರ್ಜನ್ಯ ನಿರಂತರವಾಗಿ ಸಾಗುವುದು ಇದ್ದೇ ಇದೆ. ಹಾಗಾದ್ರೆ ಈ ಕ್ರೌರ್ಯದಿಂದ, ಈ ದೌರ್ಜನ್ಯದಿಂದ ಈ ಪ್ರಕೃತಿಯನ್ನ, ಈ ಸಮುದಾಯವನ್ನ, ಬದುಕನ್ನ, ಹೆಣ್ಣನ್ನ ಉಳಿಸುವ ಪ್ರಯತ್ನಗಳೇ ಆಗಿಲ್ವೇ ಅಂದ್ರೆ ಆಗಿದೆ. ಕಾಲದಿಂದ ಕಾಲಕ್ಕೆ ಈ ನೆಲದಲ್ಲಿ ಹುಟ್ಟಿ ಬಂದ ಅನೇಕ ಸಂತರು, ಸಿದ್ಧರು, ಬುದ್ಧರು ಆ ಮಾನವೀಯತೆಯನ್ನ ಪಸರಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದಂತಹ ಅನೇಕರು, ಮಾನವತಾವಾದಿಗಳು, ಪರಿಸರವಾದಿಗಳು, ಮಹಾಮಹಿಮರು ಎಷ್ಟೋ ಜನ ಈ ಜಗತ್ತಿಗೆ ಬಂದು ಆ ರೀತಿಯಲ್ಲಿ ಆ ಬದುಕನ್ನು ಒಂದು ಜೀವನ್ಮುಖಿಯಾಗಿ, ಪರಿಸರ ಸ್ನೇಹಿಯಾಗಿ, ಜೀವಜಾಲದಲ್ಲಿ ನಾನೂ ಕೂಡ ಒಬ್ಬ ಅಂತ ಹೇಳಿ ಆ ಜೀವಜಾಲದ ಜೊತೆಗೆ ಒಂದು ಹಸನಾದ ಬದುಕನ್ನು ನಡೆಸುವ ತರಹದಲ್ಲಿ ಮನುಷ್ಯನನ್ನು ಪ್ರೇರೇಪಿಸೋದಕ್ಕೆ ಹಲವು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಾರೆ, ಅವನಿಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ಬದುಕನ್ನು ಹಸನಾಗಿಸಿಕೊಳ್ಳುವಂತಹ ಒಂದು ವಿವೇಕ ಈ ಮನುಷ್ಯನಿಗೆ ಇಲ್ಲವೇ ಇಲ್ಲ. ಈ ಕ್ರೌರ್ಯ, ಈ ದೌರ್ಜನ್ಯ, ಈ ನಿವಾರಿಸುವ ಈ ಪ್ರಯತ್ನಗಳೆಲ್ಲವೂ ಕೂಡ ವ್ಯರ್ಥ ಆಗಿ ಹೋಗಿದೆ. ಏಕೆಂದರೆ ಗಿಡ, ಕಲ್ಲು, ಗುಡ್ಡದ ಮೌನ ಹುಡುಕಿ ಸೋತರು ಎಲ್ಲ ಸಿದ್ಧರು, ಇಲ್ಲಿ ಎಲ್ಲ ಬಗೆಯ ಸಿದ್ಧರು. ಅವರು ಈ ಬುದ್ಧ ಅಥವಾ ಪೈಗಂಬರ ಅಥವಾ ಯೇಸು ಅಥವಾ ಬಸವಣ್ಣ ಅಥವಾ ಇನ್ಯಾರೋ ಮತ್ತಾರೋ, ಇಡೀ ಜಗತ್ತಿನಲ್ಲಿ ಅಂಬೇಡ್ಕರ್ ಇರ್ಬೋದು, ಗಾಂಧಿ ಇರ್ಬೋದು, ಚಿಂತಕರು, ಇದೆಲ್ಲ ನಮ್ಮ ಬದುಕಿನ ಕ್ರಮ ಅಂತ ಹೇಳಿದವರು ಬೇಕಾದಷ್ಟು ಜನ. ಆದರೆ ಅದೆಲ್ಲವೂ ಕೂಡ ಆ ನಿವಾರಣೆ ಮಾಡುವ ಪ್ರಯತ್ನವೆಲ್ಲವನ್ನ ಇವನು ವ್ಯರ್ಥಗೊಳಿಸುವ ಹಾಗೆ ಬದುಕನ್ನು ಸಾಗಿಸ್ತಿದ್ದಾನೆ ಈ ಸ್ವಾರ್ಥಿಯಾದ ಮನುಷ್ಯ.
ಸ್ತ್ರೀ ವಿಮೋಚನೆಗಾಗಿ ಅವಳ ಘನತೆಯ ಬದುಕನ್ನು ಕಟ್ಟಿಕೊಡುವುದಕ್ಕಾಗಿ ಅನೇಕರು ಚಿಂತನೆಯನ್ನು ನಡೆಸಿದ್ದಾರೆ, ಪ್ರಯತ್ನಗಳನ್ನು ಮಾಡಿದ್ದಾರೆ, ಚಳವಳಿಗಳನ್ನು ಮಾಡಿದ್ದಾರೆ. ಹೆಣ್ಣಿನ ಪ್ರಾಮುಖ್ಯತೆಯನ್ನು ಮತ್ತು ಅವಳ ಬದುಕಿನ ಘನತೆಯ ಬದುಕನ್ನು ಅವಳಿಗೆ ಕೊಡು, ಅವಳು ನಿನ್ನದೇ ಒಂದು ಭಾಗ, ಅವಳು ಇಲ್ದಲೇ ಈ ಪ್ರಕೃತಿ ಮುಂದುವರಿಯಲ್ಲ ಅನ್ನೋದನ್ನು ಅರ್ಥ ಮಾಡಿಸೋಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಈ ಶಾಂತಿಯ, ಸಹಬಾಳ್ವೆಯ, ಒಂದು ಪ್ರೇಮದ, ತೀವ್ರ ಸ್ವಾರ್ಥ ದುರಾಸೆಗಳಿಲ್ಲದ ಹಸನಾದ ಬದುಕನ್ನು ಕಟ್ಟಿಕೊಡುವ ಈ ಪ್ರಯತ್ನವನ್ನು ಮನುಷ್ಯನ ಕ್ರೌರ್ಯ ಮಾತ್ರ ಅರ್ಥ ಮಾಡ್ಕೊತಾನೆ, ಅದು ನಿರಂತರವಾಗಿ ನಡೀತಾನೆ ಇದೆ. ಈ ನೆಲದಲ್ಲಿ ಹುಟ್ಟಿ ಮಾನವೀಯತೆಯನ್ನು ಸಾರಿದಂತಹ ಬುದ್ಧರ, ಸಿದ್ಧರ, ಶಾಂತಿದೂತರ ಪ್ರಯತ್ನವನ್ನು ಈ ಕ್ರೌರ್ಯ ವ್ಯರ್ಥ ಮಾಡ್ತಾನೇ ಹೋಗ್ತಾ ಇದೆ, ತನಗೆ ಬೇಕಾದ ಹಾಗೆ ಬೆಳೀತಾನೆ ಹೋಗ್ತಾ ಇದೆ. ಇಂತಹ ಅಸಹಾಯಕವಾದಂತಹ ಹೆಣ್ಣು ಮುಂದೆ ಅವಳ ಬದುಕೇನು? ಒಬ್ಬಳು ದೌರ್ಜನ್ಯಕ್ಕೆ ಒಳಗಾಗಿ ಸತ್ತಾಯಿತು, ಆದರೆ ಅವಳ ಒಡಲಲ್ಲಿ ಹುಟ್ಟಿದ ಈ ಅನಾಥ ಹೆಣ್ಣು ಅವಳೇನು ಮಾಡಬೇಕು? ಈ ಬದುಕು ಅನ್ನೋದು ಹೇಗೆ ಅಂದರೆ, ಎಷ್ಟೇ ಕ್ರೌರ್ಯ ನಿರಂತರವಾಗಿ ನಡೀತಾ ಇದ್ರು ಅದರ ಮಧ್ಯದಲ್ಲೇ ಉಸಿರನ್ನು ಹಿಡಿದು ಬದುಕುವಂತಹ ಒಂದು ತೀವ್ರವಾದಂತಹ ಒಂದು ಪ್ರಯತ್ನಗಳು ಜೀವನ್ಮುಖಿಯಾಗಿ ಇತ್ಯಾತ್ಮಕವಾದಂಥ ಶಕ್ತಿಯೊಂದು ನಮ್ಮನ್ನು ಮತ್ತೆ ಮತ್ತೆ ಬೆಳೆಸ್ತಾನೆ ಹೋಗುತ್ತೆ. ರಕ್ತನಾಳದ ತುಂಬ ನಾಯಿ ನರಿಗಳ ತಳ್ಳಿ ಮಾಯವಾದನು ಆ ಇರುಳ ರಾಜ. ತನಗೇನ್ ಬೇಕೋ ಅದನ್ನು ತಾನು ತಗೊಂಡು ಇವರನ್ನ ಬಿಸಾಡಿ ಅವರ ಜೀವನವನ್ನ ನಾಯಿ ನರಿಗಳಿಗೆ ಬಿಟ್ಟು ಹೊರಟೋಗಿದ್ದ. ಅದಂತೂ ಸಹಿಸಲಸದಳವಾದಂತಹ ಒಂದು ನರಕದ ಸದೃಶವಾದ ನಾಯ ಬುದ್ಧಿಯ, ನರಿ ಬುದ್ಧಿಯ ಜನರ ಮಧ್ಯೆ ಬದುಕಬೇಕಾದ ಸ್ಥಿತಿ ಇದೆ. ಮಾಯವಾಗಿ ತಾನು ಮಾತ್ರ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ, ಮಾಡಬಾರದ ಅನಾಚಾರಗಳನ್ನ ಮಾಡಿಸ್ತಾ ಇರ್ತಾರೆ. ಭೂಗತರಾಗಿ ಒಳಗಡೆ ಇದ್ಕೊಂಡು ಮುಖವಾಡಗಳನ್ನು ಧರಿಸಿ ಅವರನ್ನು ಗುರ್ತಿಡಿಯೋಕೆ ಸಾಧ್ಯ ಇಲ್ಲ. ಅವರು ಇರುಳಿನ ರಾಜರುಗಳು. ಅಂಥವ್ರು ಗುರ್ತು ಹೇಗೆ ಸಿಗುತ್ತೆ? ಇರುಳಿನ ರಾಜರಿಗೆ ಮುಖವೇ ಕಾಣಲ್ವಲ್ಲ. ಅವರು ಯಾರನ್ನ ಎಲ್ಲಿ ಯಾವ ಯಾವ ಚಾನಲಲ್ಲಿ ಯಾವ ಯಾವ ಇದರೊಳಗಡೆ ಎಲ್ಲೆಲ್ಲಿ ಹರಿಯ ಬಿಡಬೇಕು, ಎಲ್ಲೆಲ್ಲಿ ನಾಯಿಗಳನ್ನು ಬಿಡಬೇಕು, ಎಲ್ಲೆಲ್ಲಿ ನರಿಗಳನ್ನು ಬಿಡಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿದೆ. ಅದರ ಮೂಲಕ ತಮ್ಮ ಕಾರ್ಯವನ್ನು ಹೇಗೆ ಸಾಧಿಸ್ಕೋಬೇಕು ಅಂತ ಗೊತ್ತಿದೆ. ಅವ್ರು ಮಾತ್ರ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ. ಆದರೆ ಇಂತಹ ನಾಯಿ ಬುದ್ಧಿಯ, ನರಿ ಬುದ್ಧಿಯ ಜನರ ಮಧ್ಯದಲ್ಲಿಯೇ ಆ ಕೂಸು ಬೆಳಿಬೇಕಾಗಿರುವಂಥದ್ದು ಅನಿವಾರ್ಯ. ಅತ್ತಿದ್ದು ನಕ್ಕಿದ್ದು ಲೆಕ್ಕವಿಲ್ಲದ ಲೆಕ್ಕ. ಆ ಜೀವನವನ್ನು ಕಟ್ಕೊಳ್ಳೋಕ್ಕೆ ಆ ಪಡುವ ಪಾಡಿನ ಲೆಕ್ಕ ಮಾತ್ರ ಇಲ್ಲ. ಆದರೂ ಆ ಪಾಡುಗಳ ಮಧ್ಯದಲ್ಲಿಯೇ ಅವಳು ಬೆಳೆದು ನಿಂತಿದ್ದಾಳಂತೆ. ಸುಂದರವಾದಂತಹ ಆ ಒಂದು ಹೂವಾಗಿ ಅರಳಿದ್ದಾಳಂತೆ. ಅನಾಥವಾದ ಕೂಸು ಈ ತರಹದ ತುಳಿತಕ್ಕೆ ಒಳಗಾದರೂ ಕೂಡ ಹೇಗೆ ತನ್ನ ಜೀವನವನ್ನ ಹೇಗೆ ತನ್ನ ಒಂದು ಸ್ವಪ್ರಜ್ಞೆಯನ್ನು ಇಟ್ಕೊಂಡು ಅವಳು ಬೆಳಿಬೇಕಾಗಿ ಬರುತ್ತೆ. ತುಳಿದರೂ ಮತ್ತೆ ಪುಟಿದೇಳುವ, ಕತ್ತರಿಸಿದರೂ ಮತ್ತೆ ಚಿಗುರುವ ಆ ಜೀವನ್ಮುಖಿ ಶಕ್ತಿಯನ್ನು ಕಾಪಿಟ್ಟುಕೊಂಡು ಹೇಗೆ ಮತ್ತೆ ಅವಳು ಬೆಳಿಬೇಕಾಗತ್ತೆ ಅನ್ನೋದನ್ನು ಬಹಳ ಅದ್ಭುತವಾಗಿ ಈ ಮಾತುಗಳೇ ಹೇಳುತ್ತೆ. ಆ ಹೆಣ್ಣು ಮಗು ಅಸಹಾಯಕ, ನಿರ್ಬಲವಾದರೂ ಕೂಡ ಅವಳು ಹತಾಶಳಲ್ಲ, ಅವಳು ಜೀವನ್ಮುಖಿ, ಪುಟಿದೇಳುವ ಚಿಲುಮೆ ಅವಳು. ಕಷ್ಟಗಳ ನಡುವೆ ಅವಳ ಚೆಲುವು ಅರಳಿದೆ, ಯೌವನ ಅರಳಿದೆ, ಬದುಕುವ ಆಸೆಯನ್ನು ಅವಳು ಅರಳಿಸ್ಕೊಂಡಿದ್ದಾಳೆ. ತುಳಿತಕ್ಕೆ ಸಿಕ್ಕ ಜನ ಸಮುದಾಯ ಅಥವಾ ಪ್ರಕೃತಿಯ ಗುಣ ಇದೆ. ನೀವು ಯಾವುದೇ ಒಂದು ಗಿಡನ ಹಿಂಗೆ ಚಿವುಟಿ ನೋಡಿ, ಇವತ್ತು ನೀವು ಅದರ ಕುಡಿಯನ್ನು ಚಿವುಟಿದ್ರೆ 2 ದಿನದೊಳಗಡೆಗೆ ಅಲ್ಲಿ ಒಂದು ಚಿವುಟ್ ಹಾಕಿದ್ರೆ 2 ಟಿಸಿಲನ್ನು ಅದು ಬಿಟ್ಟಿರುತ್ತೆ. ಒಂದು ತಲೆ ಕತ್ತರಿಸಿದ್ರೆ 2 ತಲೆಯಾಗಿ ಅದು ಹರಡಿಕೊಳ್ಳುತ್ತೆ. ಅದು ಪ್ರಕೃತಿಯಲ್ಲಿರುವಂತಹ ಜೀವಶಕ್ತಿ. ಅದೇ ರೀತಿಯಲ್ಲಿ ಈ ಹೆಣ್ಣು ಕೂಡ ಅಷ್ಟೆ. ಅದೇ ರೀತಿಯಲ್ಲಿ ಈ ತುಳಿತಕ್ಕೆ ಸಿಕ್ಕವರು ಕೂಡ ಅಷ್ಟೆ. ಎಷ್ಟೇ ತುಳಿದರೂ ಮತ್ತೆ ಬದುಕಬೇಕು ಅನ್ನುವ ವಾಂಛೆ, ಚೈತನ್ಯ ಮಾತ್ರ ಅದಮ್ಯವಾಗಿ ಅವರಲ್ಲಿ ಉಳಿಯುತ್ತೆ. ಮತ್ತೆ ಆ ಬದುಕುವ ಆಸೆಯನ್ನು ಅವರು ಚಿಗುರೊಡಿಸ್ಕೊಂಡು ಅವ್ರು ಬರ್ತಾರೆ. ಹಾಗೆ ಪ್ರಕೃತಿ ಹೇಗೆ ಎಷ್ಟೇ ನಾಶ ಮಾಡಿದ್ರು, ಏನೇ ಅನಾಚಾರ ಮಾಡಿದ್ರು ಮತ್ತೆ ಚಿಗುರು. ಎಷ್ಟೋ ಸರಿ ನೀವು ನೋಡಿದಿರಿ, ಬುಡದ ಸಮೇತ ಕತ್ತರಿಸಾಕಿರೋ ಗಿಡ ಆ ಬುಡದಲ್ಲೇ ಮತ್ತೆ ಸಣ್ಣ ಚಿಗುರು ಬಂದಿರೋದು ನಾನು ನೋಡಿ. ಅದೇ ಅದರ ಅಧಿಶಕ್ತಿ. ಹೀಗೆ ಈ ಕೂಸು ಕೂಡ ಬೆಳೆದು ದೊಡ್ಡವಳಾಗಿದ್ದಾಳೆ. ಯೌವನದ ಆ ಒಂದು ಕಪ್ಪು ಹೂವಾಗಿ ಅರಳಿದ್ದಾಳೆ. ಇಲ್ಲಿ ಕಪ್ಪು ಹೂವು ಅನ್ನುವ ಒಂದು ರೂಪಕ ತುಂಬ ಸುಂದರ.
ಹೂವುಗಳು ಬೇಕಾದಷ್ಟಿವೆ, ಆದರೆ ಇವಳು ಕಪ್ಪು ಹೂವು, ಈ ನೆಲದ ಹೆಣ್ಣು ಗಗನದ ಆಕಾಶದ ನಕ್ಷತ್ರದ ಹಾಗೆ ಮಿನುಗುವಂತಹ ಹೂವುಗಳಿವೆ, ಆದರೆ ಅವು ಕೈಗೆ ಇಟ್ಕೊಳ್ಳ ಎಲ್ಲರಿಗೂ ಸಿಗಲ್ಲ. ಆದರೆ ಈ ನೆಲದ ಹೆಣ್ಣು, ಈ ಕಪ್ಪು ಹೆಣ್ಣಿನ ಸ್ಥಿತಿ ಎಂಥದ್ದು, ಅವಳ ತಾಯಿಗೆ ಬಂದ ಸ್ಥಿತಿ ಹೇಗೆ ಅವಳಿಗೂ ಬರುತ್ತೆ ಅನ್ನೋದನ್ನು ಮುಂದಿನ ಮಾತುಗಳಲ್ಲಿ ತುಂಬ ಚೆನ್ನಾಗಿ ಕಟ್ಕೊಡ್ತಾ ಹೋಗ್ತಾರೆ. ಇಂತಹ ದೌರ್ಜನ್ಯಕ್ಕೆ ಸಿಕ್ಕಂಥವರು ತಮ್ಮ ಅದಮ್ಯವಾದ ಚೈತನ್ಯದಿಂದ ಹೇಗೋ ಬೆಳ್ಕೊಳ್ತಾರೆ. ಈ ಬಿಸಾಡಿದ ಬೀಜಗಳು ಹೇಗೆ, ಅವು ನೀರು ಹಾಕೋರಿರಲ್ಲ, ಪೋಷಣೆ ಮಾಡೋರಿರಲ್ಲ, ಎಲ್ಲೇ ಬಿಸಾಡಿದ್ರು ಅಲ್ಲಿಯೇ ನಿಧಾನವಾಗಿ ಬೇರು ಬಿಟ್ಕೊಂಡು ಹೇಗೋ ಚಿಗುರೊಡೆಯುತ್ತಲ್ಲ, ಹಾಗೆ ಈ ರೀತಿ ಪರಿತ್ಯಕ್ತರು, ಒಂದು ರೀತಿಯಲ್ಲಿ ಅಂಚಿಗೆ ಸರಿಸಲ್ಪಟ್ಟವರು, ತುಳಿತಕ್ಕೊಳಗಾದವರು, ದೌರ್ಜನ್ಯಕ್ಕೊಳಗಾದವರು ಆ ಜೀವಶಕ್ತಿಯನ್ನು ಮಾತ್ರ ಕಳ್ಕೊಳ್ಳಲ್ಲ, ಅವರು ಮತ್ತೆ ಚಿಗುರೊಡಿತಾರೆ. ಆದರೆ ಅದು ಅಷ್ಟು ಚಿಗುರು ಹೊಡೆದ ಮೇಲೆ ಅದು ಮತ್ತೆ ಹೆಮ್ಮರವಾಗಿ ಬೆಳೆಯೋದಷ್ಟು ಸುಲಭ ಏನೂ ಅಲ್ಲ. ಯಾವ ನಿಮಿಷದಲ್ಲಿ ಬೇಕಾದರೂ ಬೇರು ಸಮೇತ ಇಲ್ಲವಾಗಿಸಿಬಿಡ್ಬಹುದಾದಂಥವನು ಈ ಕ್ರೂರಿ ಮನುಷ್ಯ. ಹಾಗಾಗಿ ಅದು ಸುಲಭವಾದ ಮಾತಲ್ಲ. ಅದು ಒಂದು ಬೆಂಕಿಯ ಮೇಲಿನ ನಡಿಗೆಯ ಹಾಗೆ. ಕ್ರೂರವಾದಂಥ ಒಂದು ಬೇಟೆಗಾರರು ಸದಾ ಹೊಂಚಾಗ್ತಾ ಇರ್ತಾರೆ. ಆ ಜೀವ ತನ್ನನ್ನು ತಾನು ಕಾಪಾಡಿಕೊಂಡು ಬೆಳೆಯೋದು ಈ ಸಮಾಜದಲ್ಲಿ ಅಷ್ಟು ಸುಲಭನೂ ಅಲ್ಲ. ಆದರೆ ಬೆಳೀತಾಳವಳು. ಕತ್ತಲೆಯ ಹುತ್ತಗಳಲ್ಲಿ ಕೋಳಿ ಕೂಗುವ ಹೊತ್ತು ತೊಡೆಯಲ್ಲಿ ಹೊಡೆಯಾಯಿತು ಕುಡಿಯೆಲ್ಲ, ಕುಡಿಯೊಡೆದು ಹೊಡೆ ಬಂದಿದೆ. ನೀವು ಗ್ರಾಮೀಣ ಪರಿಸರದಿಂದ ಬಂದಿದ್ರೆ ಗೊತ್ತಿರುತ್ತೆ. ಎಂಥ ಇದ್ರೊಳಗೆ ಹಾಕಿದ್ರು ಕೂಡ ಅದು ಬೆಳೆದ ಮೇಲೆ ಕುಡಿ ಒಡೆದು ಅದನ್ನ ಹಾಲು ತುಂಬಿಕೊಂಡು ನಿಧಾನವಾಗಿ ಅದು ತೆನೆಯೊಡೆಯುತ್ತೆ, ಹೊಡೆ ಬರುತ್ತೆ. ಅದರ ಒಂದು ಪರಿಪಕ್ವತೆಯ ಕಡೆಗೆ ಸಾಗ್ತಾ ಹೋಗುತ್ತೆ. ತೊಡೆಯಲ್ಲಿ ಹೊಡೆಯಾಯಿತು ಕುಡಿಯಲ್ಲ, ಎದೆ ತುಂಬಿ ತೂಗಿದು ಹಾಲು ಕಟ್ಟಿ ಆ ಒಂದು ಪರಿಸರ ಏನಿದೆ ಪೈರು ತುಂಬಿ ಆ ಒಂದು ಫಲವನ್ನು ಪಡ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಅವಳು ಬೆಳೆದಿದ್ದಾಳೆ, ಯೌವನವತಿಯಾಗಿದ್ದಾಳೆ, ಸುಂದರವಾಗಿದ್ದಾಳೆ, ಸೌಂದರ್ಯದ ಖನಿಯಾಗಿದ್ದಾಳೆ. ಹಾಲು ತುಂಬಿದ ತೆನೆಗಳನ್ನು ಹೊತ್ತು ಪ್ರಕೃತಿ ಮಾತೆ ತೂಗ್ತಾಳೆ. ನೋಡಿ, ಆ ಪ್ರಕೃತಿಯ ಸಮೃದ್ಧಿಯನ್ನು, ಪ್ರಕೃತಿಯ ಆ ಒಂದು ಅಪೂರ್ವವಾದ ದಿವ್ಯ ಸೌಂದರ್ಯವನ್ನು, ಅಲ್ಲಿರ್ತಕ್ಕಂಥ ಒಂದು ಜೀವಶಕ್ತಿಯ ಸಾರವನ್ನು ಹೇಳ್ತಾ ಅದೇ ರೀತಿ ಹೆಣ್ಣು ಕೂಡ ಬೆಳೆದಿದ್ದಾಳೆ. ಆದರೆ ಅವಳಿಗೆ ಹಿಂದಿಲ್ಲ ಮುಂದಿಲ್ಲ, ನೋಡೋರಿಲ್ಲ, ಬದುಕಿನ ಭರವಸೆ ಕೂಡ ಅವಳಿಗೆ ಇಲ್ಲ. ಈ ನಿರಾಶಾದಾಯಕವಾದ ಅಸಹಾಯಕತೆ ಜೀವನದ ಚಿತ್ರವನ್ನು ಕವಿ ಕೊಡ್ತಾರಷ್ಟೇ ಅಲ್ಲ, ಅದರ ಜೊತೆಗೆ ಅವಳು ಈ ನೆಲದ ಕ್ರೌರ್ಯವನ್ನು ನೆಕ್ಕಿ ಆ ಕ್ರೌರ್ಯದ ಮಧ್ಯದಲ್ಲಿಯೇ ರಕ್ತಗಮಲೆಯಾಗಿ ಪರಿವರ್ತನೆಯಾಗುವಂತಹ ಆ ಕ್ರೌರ್ಯವನ್ನು ಪ್ರತಿಭಟಿಸಿ ನಿಲ್ಲುತ್ತಾಳೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ಕೂಡ ಅವ್ರು ಹೇಳ್ತಾರೆ. ನೆಲವನೆಕ್ಕಿತು ಅವಳ ರಕ್ತಗಮಲು. ಸುಮ್ಮನೆ ಅಲ್ಲ, ಅವಳು ಹಾಗೆ ಆ ಶೋಷಣೆಗೆ ಒಳಗಾಗ್ತಾ ಹೋಗೋದಷ್ಟೇ ಅಲ್ಲ, ಈ ಕ್ರೌರ್ಯದ ಮಧ್ಯದಲ್ಲಿ ಆ ಕ್ರೌರ್ಯವನ್ನ ಒಂದು ಪ್ರತಿರೋಧಿಸುವ ಶಕ್ತಿಯನ್ನು ತನ್ನಲ್ಲಿ ಬೆಳೆಸ್ಕೊಳ್ತಾನೆ. ಅವಳು ದೊಡ್ಡವಳಾಗಿ ಬೆಳೆದಿದ್ದಾಳೆ. ಮುಂದೇನಾಯ್ತು? ಇವಳು ಎಂಥವಳಾಗಿದ್ದಾಳೆ? ಆಗಲೇ ಹೇಳಿದಾಗೆ ಇವಳು ಕಪ್ಪು ಹೂವು, ಈ ನೆಲದ ಹೆಣ್ಣು, ಸಾಮಾನ್ಯರ ಹೆಣ್ಣು, ಯಾರಿಗೆ ಬೇಕಾದರೂ ದಕ್ಕಿ ಬಿಡಬಹುದಾದವಳು, ಆಕಾಶ ವೃಕ್ಷದ ನಕ್ಷತ್ರ ಹೂಗಳಿಗೂ ಬೇರೆಯಾಗಿ ಇರ್ತಕ್ಕಂಥ. ಆಕಾಶದ ನಕ್ಷತ್ರಗಳು ಹೂವುಗಳು ನಿಜ, ಆದರೆ ನೋಡಬಹುದಷ್ಟೇ ಹೊರತು ಅವು ಕೈಗೆ ಸಿಕ್ಕೋದಿಲ್ಲ, ಅದು ಪಡ್ಕೊಳಕ್ಕಾಗಲ್ಲ. ಆದರೆ ಇವಳು ಅವುಗಳಿಗಿಂತ ಬೇರೆ. ಇವಳು ನೂರಾರು ಭಾವುಕರು ಚೀಪಿ ಸೋರಿದ ಜೊಲ್ಲು ಹೊಲೆಯ ಹುಲ್ಲು. ಇದಂತೂ ಹೃದಯ ವಿದ್ರಾವಕವಾದ ಚಿತ್ರ. ಎಲ್ಲರ ಕೈಗೆ ಸಿಕ್ಕಿಬಿಟ್ಟಿರೋಳು. ಎಲ್ಲ ಒಂದು ಸಾಮಾಜಿಕವಾದಂತಹ ಸಂಕೀರ್ಣವಾದ ದುರಂತದ ದಾರಿಗಳನ್ನು, ಆ ದಾರಿಗಳು ಎಷ್ಟು ಬರ್ಬರ, ಅವಳ ಬದುಕಿನ ಬೆಳವಣಿಗೆಯ ದಾರಿಗಳು ಎಷ್ಟು ಬರ್ಬರ ಅನ್ನುವುದನ್ನು ಇಲ್ಲಿ ತುಂಬ ಚೆನ್ನಾಗಿ ಚೀಪಿ ಬಿಸಾಡುವಂಥದ್ದು. ಆ ಚೀಪಿ ಸೋರಿದ ಜೊಲ್ಲಿನಿಂದಾಗಿ ಹೊಲಸಾಗಿ ಹೋಗಿರುವಂತಹ ಹುಲ್ಲಿನ ಹಾಗೆ, ಕಸದ ಹಾಗೆ ಅವಳ ಬದುಕಾಗತ್ತೆ. ಹೂವಾಗಿದ್ದವಳು ಕಸವಾಗುವುದು. ಎಲ್ಲ ಆನಂದ, ಚಲುವಿಕೆಗೆ, ಒಂದು ಸಂತಸಕ್ಕೆ ಸಂಕೇತವಾದಂತಹ ಈ ಹೆಣ್ಣು, ಈ ಕಪ್ಪು ಹೂವು ಇವಳು ಇತರ ಹೂವುಗಳ ಹಾಗೆ ಅಲ್ಲ, ಅವಳು ಬೇರೆ.
ಆಕಾಶ ವೃಕ್ಷದ ಹೂವುಗಳಾದ ಈ ನಕ್ಷತ್ರಗಳು ಕೈಗೆಟ್ಕೋದಿಲ್ಲ, ಅವುಗಳ ತಂಟೆಗೆ ಯಾರೂ ಹೋಗೋದೂ ಇಲ್ಲ. ಆದರೆ ಈ ನೆಲದ ಈ ಕಪ್ಪು ಹೂವಿದ್ದಾಳಲ್ಲ, ಇಲ್ಲೇ ನಮಗೆ ಕಪ್ಪು ಅನ್ನುವುದು ದಲಿತ ಒಂದು ತಳ ಸಮುದಾಯದ ದಲಿತ ಹೆಣ್ಣುಗಳ ಸ್ಥಿತಿಯನ್ನು ಮನಮುಟ್ಟುವ ಹಾಗೆ ಹೇಳ್ತಾನೆ. ಈ ಕಪ್ಪು ಹೂವಾದರೂ ನೂರಾರು ಭಾವುಕರ ಕೈಗೆ ಸಿಕ್ಕಿಕೊಂಡವಳು ಅವಳ ಎದೆಯ ಜೇನನ್ನ ಎಷ್ಟು ಬೇಕೋ ಅಷ್ಟು ತಮಗಲ್ಲಿರುವುದನ್ನು ಸಂಪೂರ್ಣವಾಗಿ ಚೀಪಿ ಹೀರಿ ಕೊನೆಗೆ ಆ ಸತ್ವವನ್ನೇ ಇಲ್ಲವಾಗಿ ಮಾಡಿ ಹಾರಿ ಹೋದ ದುಂಬಿಗಳಿಂದ ಇವಳು ಹೊಲೆಯಾಗಿ ಹೋಗಿದ್ದಾಳೆ. ನೋಡಿ, ಇಲ್ಲಿ ಒಂದು ಹೂವು ಅರಳೋದು, ತನ್ನ ಆ ಒಂದು ಎದೆಯ ಬಟ್ಟಲ ತುಂಬ ಜೇನನ್ನ ಹೊಂದಿರೋದು, ಬೇಕಾದ ದುಂಬಿಗಳು ಬಂದು ಆ ಜೇನನ್ನ ಹೀರ್ಕೊಂಡು ಬಿಟ್ಟು ಹೋಗೋದು, ಕೊನೆಗೆ ಆ ಹೂವು ಸಂಪೂರ್ಣ ನಾಶವಾಗಿ ಕಸವಾಗಿ ಹೋಗೋದು. ಇದು ಪ್ರಕೃತಿಯ ಸಹಜವಾದ್ದು. ಆದರೆ ಮನುಷ್ಯ ಬದುಕಿನಲ್ಲಿ ಹೀಗಾಗಬಾರ್ದಲ್ವೇ? ಪ್ರಕೃತಿಯಲ್ಲಿ ಇದು ಸಹಜ ಲೋಕ, ಅದು ಹೂವು ದುಂಬಿಯ ಸಂಬಂಧ. ಆದರೆ ಮಾನವ ಜಗತ್ತು ಹಾಗಲ್ವಲ್ಲ. ಇಲ್ಲಿ ಅವಳ ಎದೆಯ ಜೇನನ್ನ ಚೀಪಿ ಹಾರಿ ಹೋದ ದುಂಬಿಗಳಿಂದ ಹೊಲೆಯಾಗಿ ಹೋಗಿದ್ದಾಳೆ ಅವಳು. ಅವಳ ಬದುಕು ಪವಿತ್ರವಾದ ಬದುಕಾಗಿ ಬದುಕೋಕ್ಕಾಗ್ತಾ ಇಲ್ಲ, ಅಥವಾ ಒಂದು ರೀತಿಯಲ್ಲಿ ಅವಳ ಬದುಕು ನೆಮ್ಮದಿಯ ಬದುಕಾಗಿಲ್ಲ. ಅವಳ ಸ್ಥಿತಿ ಈಗ ಹೊಲಸಾದ ಹುಲ್ಲಿನ ಹಾಗೆ, ಕಸದ ಹಾಗೆ ಅಲಕ್ಷ್ಯಕ್ಕೆ ಗುರಿಯಾಗುವ ಸ್ಥಿತಿ ಬಂದಿದೆ. ದೈನಂದಿನ ಬದುಕಿನಲ್ಲಿ ತುಳಿತಕ್ಕೆ ಸಿಕ್ಕವರ ಪಾಡನ್ನ ಈ ಹೊಲೆಯ ಹುಲ್ಲು ಎನ್ನುವ ಒಂದು ನುಡಿಗಟ್ಟೇನಿದೆಯಲ್ಲ, ಹುಲ್ಲು ಅಂದ ತಕ್ಷಣನೇ ಅದಕ್ಕೆ ಬೆಲೆ ಇಲ್ಲ, ಅದು ತೃಣ ಸಮಾನ ಅಂತೀವಿ ನಾವು, ಹುಲ್ಲಿಗೆ ಸಮಾನ, ಅದಕ್ಕೇನು ಬೆಲೆ ಇಲ್ಲ. ಅದರಲ್ಲೂ ಹೊಲೆಯ ಹುಲ್ಲು ಅಂದಾಗ್ಲಂತೂ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನುವ ತರಹ, ಅದು ಕಸ ಅನ್ನುವ ತರಹ ಭಾವನೆ ಬರುತ್ತೆ. ಹಾಗಾಗಿ ಇಂಥವರ ಪಾಡನ್ನು ಇಲ್ಲಿ ಹೊಲೆಯ ಹುಲ್ಲಿನ ಹಾಗೆ ಆಗಿರೋದು. ಅದು ಅವರ ಕಾರಣದಿಂದಲ್ಲ, ಈ ಬೇಟೆಗಾರರ ಕಾರಣದಿಂದ. ಚೀಪಿ ರಸವನ್ನ ಹೀರಿ ಸೆತ್ತೆಯನ್ನು ಬಿಸಾಡುವ ಹಾಗೆ ಬಿಸಾಡ್ತಕ್ಕಂಥ ಈ ಬೇಟೆಗಾರರ ಕಾರಣದಿಂದ ಇವರ ಬದುಕು ಹೊಲೆಯ ಹುಲ್ಲಿನ ಹಾಗೆ ಆಗಿದೆ ಎನ್ನುವಂಥ ರೂಪಕದಲ್ಲಿ ಬಹಳ ಅದ್ಭುತವಾಗಿ ಕವಿ ಹಿಡಿದಿಟ್ಟಿದ್ದಾರೆ. ಇದು ಮಾನವ ಕ್ರೌರ್ಯಕ್ಕೆ ತುತ್ತಾದ ಹೆಣ್ಣಿನ ಚಿತ್ರಣ ಅಷ್ಟೇ ಆಗಲ್ಲ, ನಮ್ಮ ಪರಿಸರದ ಒಂದು ಪ್ರಕೃತಿ ಮಾತೆಯ ಮೇಲೆ ಆಗ್ತಿರುವ ದೌರ್ಜನ್ಯದಿಂದ ಅವಳ ಸ್ಥಿತಿ ಆಗಿರುವುದನ್ನು, ಅವಳನ್ನು ಕೂಡ, ಈ ಪ್ರಕೃತಿ ಮಾತೆಯ ಸ್ಥಿತಿಯನ್ನು ಕೂಡ ಇದು ಹೇಳ್ತಾ ಇದೆ. ಹೀಗೆ ಬೆಳೆದು ಯೌವನಕ್ಕೆ ಬಂದಿರತಕ್ಕಂಥ ಈ ಹೆಣ್ಣು, ತುಂಬಿ ಸಂಪತ್ತಿನಿಂದ ಕೂಡಿರ್ತಕ್ಕಂಥ ಈ ಪ್ರಕೃತಿ ಏನಿದೆ, ಇವಳನ್ನ ಒಲಿಸಿಕೊಂಡು ಪ್ರೀತಿಯ ನಾಟಕವನ್ನ ಮಾಡ್ತಾ ಆ ಒಲವನ್ನ ಬೇಟೆಯಾಡ್ತಕ್ಕಂಥ ಬೇಟೆಗಾರರು ಸಂಚು ಮಾಡ್ತಾ ಇರ್ತಾರೆ. ಬಿಲದ ಒಳಗೆ ಇಲಿಗಳ ಹಿಂಡು ತುಂಬಿಕೊಂಡಿರುತ್ತೆ, ಆ ಬಿಲದ ಒಳಗಡೆಗೆ ಬಂದೂಕನ್ನ ತುರುಕಲಾಗ್ತಾ ಇರುತ್ತೆ. ಬಿಲದ ಒಳಗೆ ಇಲಿಯ ಹಿಂಡು ಬಂದೂಕ ಹಿಡಿದಿರಲು ಒಲವ ಮೊಲ ಹೊಕ್ಕಿತು ಹೂವ ಕಾಡ. ಒಲವಿನ ಮೊಲ ಕಾಡಿಗೆ ಹೋಗೋ ಪರಿಸ್ಥಿತಿ. ಅಲ್ಲಿ ಒಲವು, ಪ್ರೀತಿ ಎನ್ನುವಂಥ ಮೊಲವನ್ನ ಬೇಟೆಯಾಡುವುದಕ್ಕೆ ಬಂದೂಕವನ್ನ ಹಿಡಿದಿರ್ತಕ್ಕಂಥವ್ರನ್ನ ನಾವು ನೋಡ್ತೀವಿ. ಬಂದೂಕಿನಿಂದ ಒಲವನ್ನ ಪಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಇಲ್ಲಿ ಬಳಸಿರೋ ಪ್ರತಿಯೊಂದು ಪದಕ್ಕೂ ಒಳಾರ್ಥ ಇರೋದನ್ನು ನಾವು ಗಮನಿಸ್ಬೇಕಾಗ್ತದೆ. ಈ ಒಲವಿನ ನೆಪದಲ್ಲಿ ಪ್ರೀತಿಯ ಮೊಲವನ್ನ ಬೇಟೆಯಾಡ್ತಿರುವ ಚಿತ್ರಣವನ್ನ ಇಲ್ಲಿ ಕೊಡ್ತಾ ಇದೆ. ಹೆಣ್ಣುಗಳ ಮೇಲೆ ಆಗ್ತಾ ಇರುವ ಅತ್ಯಾಚಾರ ಮಾಡ್ತಾ ಇರುವಂತಹ ಗಂಡುಗಳನ್ನ, ಮತ್ತೆ ಅದಕ್ಕೆ ಬಲಿಪಶುವಾಗ್ತಾ ಇರುವಂತಹ ಹೆಣ್ಣುಗಳನ್ನ ಇಲ್ಲಿ ಬಂದೂಕು, ಬಿಲ, ಇಲಿ, ಮೊಲ ಅನ್ನುವಂತಹ ಪ್ರತೀಕಗಳ ಮೂಲಕ ಹೇಳ್ತಾ ಇದ್ದಾರೆ. ನೋಡಿ, ಬಿಲ ಅನ್ನುವುದು ಹೆಣ್ಣಿನ ಯೋನಿಯನ್ನ ಸೂಚಿಸ್ತಾ ಇದ್ರೆ, ಅಲ್ಲಿ ಆ ಒಂದು ಬಂದೂಕವನ್ನ ಇಡ್ತಕ್ಕಂಥದ್ದು, ಬಂದೂಕ ಅಂತಕ್ಕಂಥದ್ದು ಇಲ್ಲಿ ಗಂಡನ್ನ ಸೂಚಿಸ್ತಾ ಇದೆ. ಜೊತೆಗೆ ಈ ಬಂದೂಕವನ್ನ ಹಿಡಿತಾ ಇರ್ತಕ್ಕಂಥವನು ಅವನು ಇಲಿ ಎನ್ನುವ ಮಾತು ಬಹಳ ಮುಖ್ಯ ಆಗುತ್ತೆ. ಹುಲಿ ಅಂತಂದಾಗ ಅದು ಹುಲಿಗೂ ಇಲಿಗೂ ವ್ಯತ್ಯಾಸ ಇದೆ. ಇಲಿ ಕತ್ತಲಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ತಾನು ಬಂದೂಕು ಹಿಡಿದದ್ದು ಯಾರ ಕಣ್ಣಿಗೆ ಕಾಣೋದೇ ಇಲ್ಲ, ಬಿಲದಲ್ಲಿ ಬಚ್ಚಿಟ್ಕೊಳ್ತಕ್ಕಂಥ, ಈರುಳಿನಲ್ಲಿ ಕೆಲಸ ಮಾಡುವಂತಹ ಈ ಇಲಿಗೆ ಗಂಡನ್ನ ಹೋಲಿಸ್ತಾ ಇದ್ದಾರೆ. ಅಲ್ಲಿ ಬೇಟೆಯಾಡ್ತಾ ಇರೋದು ಯಾವುದು ಅಂದ್ರೆ ಮೊಲವ ಇಲ್ಲಿ ಪ್ರೀತಿ ಎನ್ನುವುದನ್ನು ಮೊಲಕ್ಕೆ ಹೋಲಿಸ್ತಾ ಇದ್ದಾರೆ. ನಿರಂತರವಾಗಿ ಹೆಣ್ಣಿನ ಮೇಲೆ ಅತ್ಯಾಚಾರವನ್ನ ಮಾಡ್ತಿರುವಂತಹ ಪುರುಷನ ತೀವ್ರವಾದಂತಹ ಆ ಒಂದು ಕ್ರೌರ್ಯ ಏನಿದೆಯಲ್ಲ, ಅದನ್ನ ಈ ಚಿತ್ರ ಬಹಳ ಅದ್ಭುತವಾಗಿ ಕಟ್ಕೊಡುತ್ತೆ. ಇಲ್ಲಿನ ಒಂದೊಂದು ಪದವು
ಒಂದು ಪ್ರತೀಕವಾಗಿ ಒಳ ಅರ್ಥವನ್ನು ನಮಗೆ ಕೊಡೋದನ್ನು ಗಮನಿಸ್ಬೋದು. ಇಡೀ ಜೀವಜಾಲದ ನಾಶಕ್ಕೆ ಕಾರಣವಾಗ್ತಾ ಇರುವಂತಹ ಈ ಪರಿಸರ ನಾಶವನ್ನು ಮಾಡ್ತಾ ಇರುವಂತಹ ಬೇಟೆಗಾರರು ಅವರು ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ. ಎಲ್ಲಿ ಹೇಗೆ ಯಾವಾಗ ಈ ಪ್ರಕೃತಿಯ ಒಳಗಡೆಗೆ ಅವರು ನುಗ್ತಾರೆ ಮತ್ತು ಹೇಗೆ ಅದನ್ನು ದೋಚ್ತಾರೆ ಅನ್ನುವಂಥದ್ದು ನಮಗೆ ಕಾಣಿಸೋದಿಲ್ಲ. ಯಾಕೆಂದರೆ ಇವತ್ತು ಪ್ರಕೃತಿಯನ್ನು ಸಂಪೂರ್ಣವಾಗಿ ಸ್ವಾರ್ಥಕ್ಕೆ ಬಳಸ್ತಾ ಇರೋರು ಯಾರೂ ಸಮಾಜದಲ್ಲಿ ಅವರು ಕಾಣೋದೇ ಇಲ್ಲ. ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ. ಆದರೆ ಅವ್ರ ಜಾಲ ಮಾತ್ರ ಈ ಬಿಲದೊಳಗಿನ ಇಲಿಗಳ ಹಾಗೆ ಇರುತ್ತೆ. ಸೊ ಇಲ್ಲಿ ಪ್ರಕೃತಿಯನ್ನು ಸಂಪೂರ್ಣವಾಗಿ ದೋಚ್ತಾ ಇರುವವರು, ಹಾಗೆ ಪ್ರೀತಿಯ ಹೆಸರಿನಲ್ಲಿ ಹೆಣ್ಣನ್ನು ದೋಚ್ತಾ ಇರ್ತಕ್ಕಂಥವರು, ಅವಳ ಆ ಒಂದು ಬದುಕಿಗೆ ಬಂದೂಕನ್ನು ಇಡ್ತಾ ಇರ್ತಕ್ಕಂಥದ್ದು, ಆ ಮೂಲಕ ಅವಳ ಮೊಲವನ್ನು ಪ್ರೀತಿಯನ್ನು ಕೊಂದು ಹಾಕ್ತಾ ಇರ್ತಕ್ಕಂಥದ್ದು, ಈ ಮೊಲದ ಆ ಪ್ರೀತಿಯ ಆ ನಾಟಕವನ್ನು ಮಾಡಿ ಅವಳ ಬದುಕನ್ನು ಸರ್ವನಾಶ ಮಾಡ್ತಾ ಇರೋದನ್ನ ಈ ಭಾಗ ಹೇಳ್ತಾ ಇದೆ. ಇಂತಹ ಒಂದು ಕ್ರೌರ್ಯಕ್ಕೆ ಕೊನೆ ಇಲ್ವೇ? ಅದಕ್ಕೆ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ. ಆದರೆ ಈ ಕ್ರೌರ್ಯ ಎಷ್ಟು ಮಿತಿಯನ್ನ ಮೀರಿ ಹೋಗ್ತಾ ಇದೆ ಅಂದ್ರೆ ಅದು ಕಡಿದಷ್ಟು ಕುಡಿಯೊಡೆವ ಹಿಂಸೆ ವೃಕ್ಷ. ಅದು ಹಿಂಸೆಯ ವೃಕ್ಷ ಚಿಕ್ಕದಿದ್ದಾಗ ಕಿತ್ತಾಕ್ಬೋದಿತ್ತು. ಆದರೆ ಇದು ಈ ಕಾಲದಲ್ಲ, ಶತಶತಮಾನಗಳಿಂದ ನಡೆದುಕೊಂಡು ಬಂದಿರುವಂತಹ ಈ ಒಂದು ಗಂಡಾಳಿಕೆಯ ಒಂದು ಕ್ರೌರ್ಯ ಏನಿದೆಯಲ್ಲ, ಇದು ಭೂಪತಿ ಅಂತ ಅನ್ನಿಸ್ಕೊಂಡು, ಭೂಮಿಯ ಒಡೆಯ ಅನ್ನಿಸ್ಕೊಂಡು, ಭೂಮಿಯನ್ನ ನನ್ನ ಅಧೀನ, ನನ್ನ ಒಡವೆ, ನನ್ನ ಆಸ್ತಿ ಅಂತ ಹೇಳಿ ಬಂದವನು ಈ ಮನುಷ್ಯ. ಯಾವತ್ತಿನಿಂದ ಈ ಭೂಮಿಯ ಒಡೆತನವನ್ನು ಅವನು ಹಿಡಿತಾ ಹೋಗ್ತಾನೋ ಆಗ ಈ ಭೂಮಿಯ ಮೇಲೆ ನಾನು ಆ ಭೂಪತಿ ಅನ್ನುವ ಭಾವ ಬಂದ್ಬಿಟ್ಟಿದೆ ಅವನಿಗೆ. ನನಗಾಗಿ ಈ ಭೂಮಿ ಇದೆ ಅಂತ. ಹಾಗೆ ಹೆಣ್ಣು ಅಂದರೆ ಆ ಹೆಣ್ಣಿನ ಪತಿಯಾದಂತಹ ನಾನು ನನ್ನವಳು ಅಂತಂದರೆ ಅವಳು ನನ್ನ ಆಸ್ತಿ, ನನ್ನ ಒಡವೆ, ನನ್ನ ಸುಖಕ್ಕಾಗಿಯೇ ಇದ್ದಾಳೆ ಎನ್ನುವ ತರಹದ ಭಾವನೆ ಹೆಣ್ಣಿನ ಬಗೆಗೆ ಜಗತ್ತಿನಲ್ಲಿರುವುದನ್ನು ನಾವು ನೋಡ್ತೀವಿ. ಅವಳು ಯಾವತ್ತಿದ್ರೂ ಗಂಡಿಗಾಗಿ ಈ ಜಗತ್ತಿನಲ್ಲಿ ಹುಟ್ಟಿದವಳು ಅನ್ನುವ ಕಥೆಗಳನ್ನು ಅನೇಕ ಒಂದು ಕಥೆಗಳಲ್ಲಿ, ಧರ್ಮಗಳ ಕಥೆಗಳಲ್ಲಿ ಹೆಣ್ಣು ಹೇಗೆ ಹುಟ್ಟಿದ್ಲು ಅನ್ನುವಾಗಿನ ಕಥೆಗಳಲ್ಲಿ ನಾವು ಪುರುಷನಿಗಾಗಿಯೇ ಪ್ರಕೃತಿಯಾದಂಥ ಹೆಣ್ಣನ್ನು ಅವಳ ಸುಖಕ್ಕಾಗಿಯೇ ಸೃಷ್ಟಿಸಲಾಯಿತು ಅನ್ನುವ ತರಹದ ಕಥೆಗಳನ್ನು ಹೇಳ್ತಾರೆ. ಅವಳು ಏನಿದ್ರೂ ಕೂಡ ಪುರುಷನ ಭೋಗಕ್ಕಾಗಿ ಹುಟ್ಟಿದವಳು ಅನ್ನುವಂಥದ್ದನ್ನು ಒಂದು ತತ್ವವನ್ನು ಈ ಸಮಾಜದಲ್ಲಿ ಮುಂದಿಡಲಾಗಿದೆ. ಅದಕ್ಕೆ ಅವಳನ್ನು ಸೆಕೆಂಡ್ ಸೆಕ್ಸ್, ಎರಡನೆಯ ಪ್ರಜೆ ಅಂತ ಹೇಳಿ ಕರೀತಕ್ಕಂಥದ್ದು. ಅವಳು ಏನಿದ್ರು ನನಗಾಗಿ ಎನ್ನುವಂಥ ಈ ಗಂಡಾಳಿಕೆಯ ಒಂದು ಹಮ್ಮು, ಗರ್ವ ಏನಿದೆ ಅದು ಎಂಥ ಒಂದು ವಿಷ ವೃಕ್ಷದ ಹಾಗೆ ಬೆಳೆದು ಬಿಟ್ಟಿದೆ ಅಂತಂದ್ರೆ, ಈ ಭೂಮಿ ಎನ್ನುವುದು ಜೀವಜಾಲದಲ್ಲಿ ನಾನೋ ಒಂದು ಜೀವಿ ಅನ್ನುವುದನ್ನು ಮನುಷ್ಯ ನಾವು ಮರ್ತೋಗಿದ್ದೀವಿ. ಒಂದು ಮಣ್ಣು ಹುಳುವಿಗೆ ಬದುಕೋಕೆ ಎಷ್ಟು ಹಕ್ಕಿದೆಯೋ ಮನುಷ್ಯನಿಗೂ ಅಷ್ಟೇ ಹಕ್ಕಿರೋದು. ಮಣ್ಣು ಹುಳು ಮನುಷ್ಯ ಎರಡು ಈ ಪ್ರಕೃತಿಯ ಮಕ್ಕಳೇ. ಇವನು ತಾನು ದೊಡ್ಡವನಾಗ್ತಾ ಬಂದ ಹಾಗೆ ಇಡೀ ಪ್ರಕೃತಿಯ ಮೇಲೆ ತನ್ನ ಆಧಿಪತ್ಯವನ್ನು ಸಾಧಿಸೋದಕ್ಕೆ ಅವನು ಪ್ರಯತ್ನ ಮಾಡಿ ತನ್ನ ಕ್ರೌರ್ಯ ಅನ್ನುವುದನ್ನು ವಿಷ ವೃಕ್ಷದ ಹಾಗೆ ಬೆಳೆಸ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟು ಕತ್ತರಿಸಿದ್ರು ಮತ್ತೆ ಈ ವಿಷವೃಕ್ಷದ ಕ್ರೌರ್ಯದ ವಿಷವೃಕ್ಷ ಬೆಳಿತಾನೆ ಹೋಗುತ್ತೆ, ಚಿಗುರೊಡಿತಾನೆ ಹೋಗುತ್ತೆ. ಅಲ್ಲಿ ಉಳಿಯೋದು ಬರೀ ನಿಟ್ಟಿಸಿರು. ಎಷ್ಟು ದಂಡು ಬಂದರೂ ಕೂಡ, ಎಂತಹ ದಳ, ಎಂತಹ ಹೋರಾಟಗಾರರು ಬಂದರೂ ಕೂಡ ಈ ವಿಷವೃಕ್ಷದ ಆ ಒಂದು ಬೇರನ್ನು ಕತ್ತರಿಸೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಪ್ರೀತಿಯ ಸೊಬಗಿನ ಸಂಕೇತವಾಗಿರುವ ಭೂಮಿಯನ್ನ, ಹೆಣ್ಣನ್ನ ಬಳಸಲು ಕ್ರೂರ ಸಮಾಜ ಸದಾ ಕಾಯ್ತಾ ಇರುತ್ತೆ ಸ್ವಾರ್ಥಕ್ಕೆ. ಪ್ರೀತಿಯ ಸಂಕೇತವಾಗಿದ್ರೂ ಕೂಡ ಅವಳನ್ನು ಅನುಭವಿಸಲು ತೊಡಗುವ ಈ ಸಮಾಜ ಅವಳ ತಾಯಿಗೆ ತಂದಂತಹ ಸ್ಥಿತಿಯನ್ನೇ, ಅಂದರೆ ಅವಳ ತಲೆಮಾರದಿಂದ ಹೆಣ್ಣಿಗೆ ಅವಳ ಅಜ್ಜಿ, ಅವಳ ತಾಯಿ, ಅವಳ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಎಲ್ಲಿ ಹೋದರೂ ಅದೇ ದೌರ್ಜನ್ಯ ಕಂಟಿನ್ಯೂ ಆಗ್ತಿರೋದನ್ನು ನಾವು ನೋಡ್ತಾ ಉಂಟು. ಹಾಗಾಗಿ ಅವಳ ತಾಯಿಗೆ ಬಂದ ಸ್ಥಿತಿ ಈ ಹೆಣ್ಣಿಗೂ ಬಂದಿದೆ. ಮತ್ತೆ ಅವಳು ಅದೇ ಕತ್ತಲ ಗರ್ಭದಲ್ಲಿ ತನ್ನ ಗರ್ಭವನ್ನು ಹಿಡ್ಕೊಂಡು ಅವಳು ಮತ್ತೆ ಅಳ್ತಾ ಆರ್ತನಾದ ಮಾಡುವ ಸ್ಥಿತಿ ಬಂದಿದೆ. ತಲತಲಾಂತರದಿಂದ ಬಂದಿರುವ ದೌರ್ಜನ್ಯದ ಮುಂದುವರಿಕೆಯನ್ನ ಈ ಮಾತು ನಿಟ್ಟುಸಿರು ಬಿಟ್ಟಿತು ಎಲ್ಲ ದಂಡು ದಳವು ಕಡಿದಷ್ಟು ಕುಡಿಯೊಡೆವ ಹಿಂಸೆ ವೃಕ್ಷದ ಬುಡದಿ. ಆ ಹಿಂಸೆಯ ವೃಕ್ಷದ ಬುಡದಲ್ಲಿ ಕೂತು ನಿಟ್ಟುಸಿರು ಬಿಡೋದು ಬಿಟ್ರೆ ಅದರ ನೆರಳಿನಲ್ಲೇನೆ ದಂಡು ದಳ ಎಲ್ಲವೂ ವಿಶ್ರಮಿಸ್ಕೊಳ್ತಾ ಇರುತ್ತೆ ಹೊರತು ಅದು ಎಲ್ಲಿಯೂ ಕೂಡ ಕ್ರೌರ್ಯವನ್ನು ಕೊನೆಗಾಣಿಸುವ ಪ್ರಯತ್ನವನ್ನು ಮಾಡಲ್ಲ. ಅದು ಮಾಡಿದ್ರೂ ಅದು ಸಾಧ್ಯವಾಗದಂಥ ಸ್ಥಿತಿಗೆ ಬಂದು ಕೂತಿದೆ. ಹಿಂಸೆಯ ವೃಕ್ಷ ಕಡಿದಷ್ಟು ಚಿಗುರುತ್ತದೆ, ಆದ್ದರಿಂದ ಅದನ್ನು ನಾಶ ಮಾಡೋಕ್ಕೆ ಸಾಧ್ಯವಾಗ್ತಿಲ್ವಲ್ಲ.
ಆ ವಿಷವೃಕ್ಷದ ಬುಡದಲ್ಲೇ ದಂಡು ಮತ್ತು ದಳ ಎಲ್ಲ ಕೂತ್ಕೊಂಡು ಅದು ಸುಮ್ಮನೆ ಒಂದು ರೀತಿಯಲ್ಲಿ ನಿಷ್ಕ್ರಿಯವಾಗಿದೆಯಲ್ಲ ಅನ್ನುವ ಖೇದ, ಒಂದು ರೀತಿಯ ಸಂಕಟ ಈ ಸಾಲುಗಳಲ್ಲಿ ಅಭಿವ್ಯಕ್ತ ಆಗುತ್ತೆ. ಇದರಿಂದ ಯಾರಾದರೂ ಏನಾದರೂ ಪರಿಹಾರವನ್ನ ಮಾಡ್ತಾರೇನೋ, ಈ ಎಲ್ಲವನ್ನ ನೋಡ್ತಾ ಇರುವಂತ ಸೂರ್ಯನೊಬ್ಬ ಇದ್ದಾನೆ, ಈ ಭೂಮಿಯ ಮೇಲೆ ಆಗ್ತಾ ಇರ್ತಕ್ಕಂತಹ ಎಲ್ಲ ದೌರ್ಜನ್ಯಗಳನ್ನ ನೋಡ್ತಾ ಇದ್ದಾನೆ. ಅವನಿಗೆ ಕಾಣದೇ ಇರೋದು ಯಾವುದೂ ಇಲ್ಲ, ಅವನಿಗೆ ಅರ್ಥ ಆಗಿದೆ. ಆದ್ರೆ ಅವನು ಎಷ್ಟು ನಿಷ್ಕ್ರಿಯನಾಗಿದ್ದಾನೆ, ಏನ್ ಮಾಡ್ತಿದ್ದಾನ ಅವನು? ಏನಾದ್ರೂ ಬದಲಾವಣೆ ತರೋ ಪ್ರಯತ್ನ ಮಾಡ್ತಿದ್ದಾನೆ ಅಂದ್ರೆ ಬಹಳ ಅದ್ಭುತ ಚಿತ್ರ ಇಲ್ಲಿದೆ. ಅವನು ಈ ಸತ್ತವರಿಗೆ ಗೋರಿ ಕಟ್ಟೋ ಕೆಲಸ ಅಷ್ಟೇ ಮಾಡ್ತಾ ಇದ್ದಾನೆ. ಆ ಸಾವುಗಳನ್ನ ತಡೆಯುವ ಕೆಲಸ ಅವನಿಂದ ಆಗ್ತಿಲ್ಲ. ಸತ್ತವರಿಗೆ ಗೋರಿ ಕಟ್ಟೋ ಕೆಲಸವನ್ನ ಸೂರ್ಯ ಮಾಡ್ತಿದ್ದಾನಂತೆ. ಯಾವುದ್ರಲ್ಲಿ ಗೋರಿ ಕಟ್ತಾನೆ ಅಂದ್ರೆ ಅವನು ಜಲ್ಲಿಯಲ್ಲಿ, ಎಂಥ ಜಲ್ಲಿ ಅಂದ್ರೆ ಹಿಮದ ಜಲ್ಲಿ. ಹಿಮದ ಜಲ್ಲಿ ಇಟ್ಕೊಂಡು ಗೋರಿ ಕಟ್ಟೋಕ್ಕಾಗುತ್ತೇನ್ರಿ? ಅದು ಕಟ್ತಿರೋನ್ ಯಾರು? ಸೂರ್ಯ. ಏನೋ ಮಾಡ್ಬಿಡ್ತೀವಿ, ಹಂಗ್ ಮಾಡ್ಬಿಡ್ತೀವಿ, ಆ ಯೋಜನೆ ಮಾಡ್ಬಿಡ್ತೀವಿ, ಈ ಯೋಜನೆ ಮಾಡ್ಬಿಡ್ತೀವಿ, ಅದು ಮಾಡ್ಬಿಡ್ತೀವಿ, ಈ ಬದಲಾವಣೆ ತರ್ತೀವಿ ಅಂತ ಬೊಗಳೆ ಬಿಡ್ತಕ್ಕಂಥವ್ರು ಇದಾರಲ್ಲ, ಅವ್ರ ಮಾತೆಲ್ಲ ಇಷ್ಟೇ. ಗೋರಿ ಕಟ್ತೀವಿ ಅಂತಾರೆ, ಹಿಮವನ್ನ ಇಟ್ಕೊಂಡು ಸೂರ್ಯ ಗೋರಿ ಕಟ್ಟೋಕ್ ಹೋದ್ರೆ ಅದೆಷ್ಟು ಯಶಸ್ವಿ ಆಗುತ್ತೋ ಅಷ್ಟೇ ಎಲ್ಲ ಯೋಜನೆಗಳು ಯಶಸ್ವಿ ಆಗ್ತಾ ಇರುವಂಥದ್ದು. ಇದೊಂದು ವ್ಯರ್ಥ ಪ್ರಯತ್ನ ಅಥವಾ ತೋರಿಕೆ, ನಾನು ಏನೋ ಒಂದು ಮಾಡ್ತಿದ್ದೀನಿ ಅಂತ ಹೇಳಿ. ಈ ಸೂರ್ಯ ಕೂಡ ಹೀಗೆ ಒಂದು ರೀತಿಯಲ್ಲಿ ನಿಷ್ಕ್ರಿಯನಾಗಿದ್ದಾನೆ, ಕೇವಲ ಗೋರಿ ಕಟ್ಟುವ ಪ್ರಯತ್ನವನ್ನ ಮಾಡ್ತಿದ್ದಾನೆ. ಆ ಪ್ರಯತ್ನವಾದರೂ ಸರಿಯಾಗಿ ನಡೆಯುತ್ತಾ ಅಂದ್ರೆ ಅದು ಕೂಡ ವ್ಯರ್ಥ ಪ್ರಯತ್ನ. ಹಿಮದ ಜಲ್ಲಿಯಲ್ಲಿ ಗೋರಿ ಕಟ್ಟುವ ಕೆಲಸ ಮಾಡ್ತಾ ಇದ್ದಾನೆ. ಇಂಥ ಪರಿಸ್ಥಿತಿಯ ಒಳಗಡೆಗೆ ಕೊಡೆಗೆ ರಕ್ತಗಮಲೆ ಕೂಡ ಅವಳು ಮತ್ತೆ ಹೆರಿಗೆಗೆ ತವರನ್ನ ಸೇರ್ಬೇಕಾಗಿದೆ. ಅವಳ ತವರು, ತಾಯಿಯ ತವರಾದ್ರೂ ಯಾವುದು ಅಂದ್ರೆ ಅದೇ ಕತ್ತಲೆಯ ಯಾವುದೋ ಒಂದು ಗೂಡಿನಲ್ಲಿ ದಿಕ್ಕಿಲ್ಲದೆ ಆರ್ತನಾದ ಮಾಡಿ ತನ್ನ ಹೊಟ್ಟೆಯ ಕೂಸನ್ನ ಹೊರಗೆ ಹಾಕಬೇಕಾದ ಸ್ಥಿತಿ. ಮತ್ತೆ ತವರಿಗೆ ಬಾಣಂತನ, ತನ್ನ ತವರಿಗೆ ಮತ್ತೆ ಹೆರಿಗೆಗೆ ಅವಳು ಹೊರಟಿದ್ದಾಳೆ ಹೆಣ್ಣು. ಹಾಗೆ ರಕ್ತಗಮಲೆ ತನ್ನ ತವರು ಸೇರಿದಾಗ ಈ ಸೂರ್ಯ ಕೂಡ, ಅವನು ಕೂಡ ಅವಳ ಹಾಗೆ ಅವನು ಕತ್ತಲೆಗೆ ಇಳಿದು ಬಿಡ್ತಾನೆ. ಕೆಂಪಾದಂತಹ ರಕ್ತಗಮಲೆ, ಕೆಂಪಾದ ಆ ಒಂದು ಸಮುದ್ರದಲ್ಲಿ ಸೂರ್ಯ ಮುಳುಗಿ ಹೋಗ್ತಾನೆ ಅಂತ ಹೇಗೆ ಹೇಳ್ತೀವೋ ಹಾಗೆ ಸೂರ್ಯ ಬೆಳಗ್ಗೆ ಹುಟ್ಟುತ್ತಾನೆ, ರಾತ್ರಿ ಸಂಜೆ ಮುಳುಗ್ತಾನೆ. ಹಾಗೆ ಇಲ್ಲಿ ಈ ಹೆಣ್ಣು ಹುಟ್ಟುತ್ತೆ, ಮತ್ತೆ ಸಾಯ್ತಾ ಹೋಗುತ್ತೆ. ಮತ್ತೆ ಕ್ರೌರ್ಯದಿಂದ ಅವಳ ಬದುಕು ಹೀಗೆ ರಕ್ತಗಮಲೆಯಾಗಿ ಅವಳ ಬದುಕು ಕೊನೆಗೆ ರಕ್ತದ ಮಡುವಿನಲ್ಲಿ ಪ್ರಾಣ ಬಿಡಬೇಕಾಗ್ತಾ ಇದೆ. ಅದಕ್ಕೆ ಇಲ್ಲಿ ಕವಿಗೆ ಒಂದು ಸಿಟ್ಟು ಬರ್ತಾ ಇದೆ. ಏನು ನಿಷ್ಕ್ರಿಯವಾಗಿದ್ದೀಯಾ, ನೀನೇನು ಮಾಡ್ತಾ ಇಲ್ಲ. ಸೂರ್ಯನಿಗೆ ಧಿಕ್ಕಾರವನ್ನ ಹಾಕ್ತಿದೆ. ಇಡಲಕ್ಕಿ ಕೊಕ್ಕಿನಲ್ಲಿ ಸೂರ್ಯನಿಗೆ ಧಿಕ್ಕಾರ. ಅವನಿಗೆ, ಆ ಸೂರ್ಯನಿಗೆ, ನಿಷ್ಕ್ರಿಯನಾದ ಸೂರ್ಯನಿಗೆ ಧಿಕ್ಕಾರವನ್ನ ಹಾಕ್ತಾ ಇರುವಂಥದ್ದು. ಆ ಕೆಂಪಾದ ಸಮುದ್ರದಲ್ಲಿ ಮುಳುಗಿ ಹೋಗ್ತಕ್ಕಂಥ ಕೆಂಪಾದ ರಕ್ತಗಮಲೆಯ ಜೊತೆಗೆ ತಾನೂ ಮುಳುಗಿ ಹೋಗ್ಬಿಟ್ಟು ಮತ್ತೆ ಕತ್ತಲು ಆವರಿಸುವಂತೆ ಮಾಡ್ತಾ ಇರುವಂಥ ಸೂರ್ಯನಿಗೆ ಇಲ್ಲಿ ಕವಿ, ಒಂದು ತರುಣ ಕವಿ ಒಳಗಡೆಗೆ ಒಂದು ರೊಚ್ಚು ಇದೆ. ಸಮಾಜದಲ್ಲಿ ಏನು ಬದಲಾವಣೆ ತರಕ್ಕಾಗ್ತಿಲ್ಲ ಅಂತ. ಆ ಸೂರ್ಯ ಕೂಡ ಇದನ್ನ ಸಹಿಸಿಕೊಂಡು ಅವನು ಸುಮ್ಮನೆ ಇದ್ದು ಬಿಟ್ಟಿದ್ದಾನೆ. ಅವನು ಅವಳ ಜೊತೆಗೆ ಮುಳುಗೋದ್ರೆ ಕತ್ತಲು, ಮತ್ತೆ ಕತ್ತಲಿನಲ್ಲಿ ಮತ್ತೆ ಆ ಕತ್ತಲೆಯ ಗಂಡು ಬರ್ತಾನೆ, ಮತ್ತೆ ಆ ಕತ್ತಲೆಯ ರಾಜರು ಲೂಟಿ ಮಾಡ್ತಾರೆ, ಮತ್ತೆ ಗರ್ಭವನ್ನ ಅವಳು ಧರಿಸ್ತಾಳೆ, ಮತ್ತೆ ಆ ಗರ್ಭವನ್ನ, ಅನಾಥ ಗರ್ಭವನ್ನ ಸಾಕ್ತಾ ಅವಳು ಸಮಾಜದಲ್ಲಿ ಬದುಕೋಕ್ಕಾಗದೆ ಕತ್ತಲೆಯ ಬದುಕನ್ನ ಬದುಕ್ತಾಳೆ. ಕತ್ತಲೆಯಲ್ಲೇ ಮತ್ತೆ ಹೆರಬೇಕು, ಮತ್ತೆ ಅದೇ ಹೆರಿಗೆ ಕೋಣೆ, ಮತ್ತೆ ಅದೇ ರಕ್ತ ಹರಿಯುವುದು, ಮತ್ತದೇ ಸಾವು, ಮತ್ತದೇ ಹೊಸ ಹೂವಿನ, ಕಪ್ಪು ಹೂವಿನ ಹುಡುಗಿಯ ಹುಟ್ಟು. ಈ ನಿರಂತರತೆಯನ್ನು ಅದ್ಭುತವಾಗಿ ಸಾಲ ಅಂದ್ರೆ ಕ್ರೌರ್ಯ, ಎಲ್ಲಿಯೂ ಮತ್ತೆ ಬದಲಾವಣೆ ಇಲ್ಲದ ನಿರಂತರ ಶೋಷಣೆಯನ್ನ ಇದು ಹೇಳ್ತಾರೆ. ಅವಳ ಮತ್ತೆ ಆ ಹುಟ್ಟಿದ ಹೆಣ್ಣು ಯೌವನ ಪಡೆಯೋದು, ಮತ್ತೆ ಅತ್ಯಾಚಾರಕ್ಕೆ ಒಳಗಾಗ್ತಕ್ಕಂಥದ್ದು, ಮತ್ತೆ ಕೊನೆಯಿಲ್ಲದ ಈ ನೋವಿನ ಬಗೆಗೆ ಒಂದು ರೀತಿಯಲ್ಲಿ ಈ ಗಂಧವತಿಯಾದ ಪೃಥ್ವಿ, ಈ ಪ್ರಕೃತಿ ಮಾತೆ ಏನಿದ್ದಾಳೆ ಅವಳಿಗೆ ನಿರಂತರ ಅತ್ಯಾಚಾರ, ಅನಾಚಾರಗಳು ಅವಳ ಮೇಲೆ ಎಲ್ಲ ಪರಿಸರ ಹಾನಿ ನಡೀತಾ ಇದ್ರು ಕೂಡ ಅವಳ ಬದುಕನ್ನು ನೀನೇನು ಬದಲಾಯಿಸಕ್ಕಾಗ್ತಿಲ್ಲ. ಕಡೆ ಪಕ್ಷ ಅವಳ ಮೃದುವಾದ ಹೃದಯವನ್ನ ಸುಡದ ಹಾಗೆ ಎಲೆ ರವಿಯೇ ನೀನು ಕಾಪಾಡೋಕ್ ಸಾಧ್ಯವೇ? ಅವಳಿಗೊಂದು ಜೀವಶಕ್ತಿಯಾಗಿ, ಯಾಕೆಂದ್ರೆ ಪೃಥ್ವಿ ಬದುಕಬೇಕಾದ್ರೆ
ಪೃಥ್ವಿ ಜೀವಂತವಾಗಿರ್ಬೇಕಾದ್ರೆ, ಪೃಥ್ವಿಯಲ್ಲಿ ಹೊಸ ಚೈತನ್ಯ ಮೂಡಬೇಕಾದ್ರೆ ಸೂರ್ಯ ಬೆಳಕು ಅಗತ್ಯ. ನೀನು ಸುಟ್ಟು ಹಾಕಬೇಡ ಅವಳ ಬದುಕನ್ನ, ಬೆಳಕು ಕೊಡದೇ ಇದ್ರೂ ಪರವಾಗಿಲ್ಲ, ಸುಟ್ಟು ಹಾಕಬೇಡ ಅವಳ ಬದುಕನ್ನ. ಅವಳ ಮೃದು ಹೃದಯವನ್ನ, ಮಿದುವಾದ ಎದೆಯನ್ನ ನೀನು ಒಣಗಿಸಬೇಡ ಅಂತ ಹೇಳಿ ಒಂದು ಬೇಡಿಕೆಯನ್ನ ಇಲ್ಲಿ ಕವಿ ಇಡ್ತಾ ಇದ್ದಾನೆ, ಅಥವಾ ಹೆಣ್ಣು ಇಡ್ತಾ ಇದ್ದಾನೆ. ಈ ಕತ್ತಲೆಯ ಹುತ್ತಗಳಲ್ಲಿ ಕೋಳಿ ಕೂಗುವ ಹೊತ್ತು ಕೊನೆಗೆ ಏನಾಗ್ತಿದೆ? ಇದೇ ರೀತಿಯ ಕತ್ತಲೆಯಲ್ಲಿ ಹುಟ್ಟು ಸಾವುಗಳು ನಡೀತಾ ಇರುವಾಗ ನಿರಂತರವಾಗಿ ಅಲ್ಲಿ ಒಂದು ಆಶೆ ಮೊಳೀತಾ ಇದೆ. ಈ ಹುಟ್ಟು ಸಾವುಗಳ ಈ ಹೆಣದ ಏಣಿಗಳನ್ನ ಏರಿಕೊಂಡು, ಅದನ್ನು ದಾಟಿಕೊಂಡು, ಆ ಎಲ್ಲ ಕ್ರೌರ್ಯದ ಆ ಒಂದು ಬಲೆಯಿಂದ ಬಿಡಿಸಿಕೊಂಡು ನಾನು ನಗುವನ್ನು ಬದುಕಿನಲ್ಲಿ ಕಾಣ್ತೀನಿ ಎನ್ನುವ ಆಶಾಭಾವನೆಯನ್ನು ಹೊತ್ತಂತಹ, ಯಾವ ಕಟ್ಟುಪಾಡುಗಳಿಗೂ ತನ್ನನ್ನು ಕೊಟ್ಕೊಳ್ಳದೆ ಅಂಥ ಕಟ್ಟುಪಾಡುಗಳನ್ನು ಮೀರಿ ನಡೆಯುವ ಬಯಲ ಆ ಒಂದು ಚೆಲುವನಿಗಾಗಿ ಅವಳು ಕಾಯ್ತಾ ಇದ್ದಾಳೆ. ಬಯಲು ಅನ್ನುವುದೇ ನೋಡಿ, ಬಯಲು ಅನ್ನುವುದಕ್ಕೆ ಯಾವ ನಿರ್ಬಂಧವೂ ಇಲ್ಲ, ಅದು ಅನಂತವಾದದ್ದು. ಅಂಥ ಬಯಲಿನ ಚೆಲುವ ಒಬ್ಬ ಬರಬೇಕು. ಅವನು ಈ ಕ್ರೌರ್ಯದಿಂದ ಆ ಒಂದು ಆಚೆಗೆ ಒಂದು ಪ್ರೀತಿಯ ಬಯಲಿನ ಒಂದು ವಿಶಾಲವಾದಂಥ ಒಂದು ಪ್ರೀತಿಯ ಆವರಣಕ್ಕೆ ತನ್ನನ್ನು ಕರ್ಕೊಂಡು ಹೋಗಬೇಕು. ಅಂಥ ಚೆಲುವನಿಗಾಗಿ ಅವಳು ಹುಡುಕ್ತಾಳೆ. ನೋಡಿ, ಆ ಬಯಲ ಚೆಲುವ ಅನ್ನುವ ಮಾತು ಕೂಡ ಬಿಡುಗಡೆಯನ್ನು ಹೇಳ್ತಾಳೆ. ಬಯಲು ಅಂದರೆ ಶೂನ್ಯ, ಬಯಲು ಅಂದರೆ ಮುಕ್ತಿ. ನೀವು ವಚನ ಸಾಹಿತ್ಯದಲ್ಲಿ ಬಯಲು ಅನ್ನುವ ಪದವನ್ನು ನಾನಾ ಬಗೆಯಲ್ಲಿ ಯಲ್ಲಮ್ಮ ಪ್ರಭು, ಅಕ್ಕಮಹಾದೇವಿ, ಬಸವಣ್ಣನವ್ರು ಬಳಸಿರೋದು ನೋಡ್ರಿ. ಅಂಥ ಬಯಲಿನ ಚೆಲುವ ಈ ಎಲ್ಲ ನೋವಿಗೂ ಒಂದು ಪರಿಹಾರವಾಗಿ ತನ್ನ ಬದುಕಿಗೆ ಒಂದು ಹಸನಾದ, ಇಲ್ಲಿ ನೋಡಿ ಆ ಅಕ್ಕಮಹಾದೇವಿ ಒಂದು ಆ ಚೆಲುವನಿಗೆ, ರೂಪಿಲ್ಲದ ಚೆಲುವನಿಗಾಗಿ ಹುಡುಕ್ತಾ 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 ಹೇಗೆ ಹೋಗ್ತಾಳೋ ಹಾಗೆ ಇಲ್ಲಿನ ಈ ನೊಂದ ಹೆಣ್ಣು ಒಂದು ಆ ಚೆಲುವನಿಗಾಗಿ ಹುಡುಕ್ತಿದ್ದಾಳೆ. ಆ ಚೆಲುವನನ್ನ ಕರಿತಾ ಇದ್ದಾಳೆ. ಆ ಚೆಲುವ ಎಂಥವನು ಅಂದರೆ ಬಯಲ ಚೆಲುವನೇ ಬಾರೋ ತೊಗಲ ತಾವನು ಸೇರು. ನನ್ನ ಈ ಒಂದು ಪ್ರೀತಿ ತುಂಬಿರುವಂಥ ನನ್ನ ಬದುಕಿಗೆ ನಿನ್ನ ಆಗಮನ ಬರಬೇಕಾಗಿದೆ, ನಿನ್ನ ಆಗಮನವಾಗಬೇಕಾಗಿದೆ. ಇದೆಲ್ಲವನ್ನ ಕ್ರೌರ್ಯದಿಂದ ಬಿಡಿಸಿ ಹಸನಾದ ಬದುಕನ್ನು ನೀಡುವಂಥದ್ದು ನಿನ್ನಿಂದ ಮಾತ್ರ ಸಾಧ್ಯ ಆಗಿದೆ. ಇಲ್ಲೇ ಬಯಲ ಚೆಲುವನೇ ಬಾ ಅಂತ ಹೇಳಿ ಒಂದು ರೀತಿಯಲ್ಲಿ ಆಶಾವಾದದಿಂದ ಅವನ ಕರಿತ ಈ ಕವಿತೆ ಮುಕ್ತಾಯ ಆಗ್ತಾ ಹೋಗುತ್ತೆ. ಪ್ರೀತಿ, ಶಾಂತಿ, ನೆಮ್ಮದಿಯನ್ನು ಬಯಸ್ತಾ ಈ ಎಲ್ಲ ಕ್ರೌರ್ಯಕ್ಕೆ ಒಂದು ಕೊನೆ ಹಾಡುವ, ಕಟ್ಟುಪಾಡುಗಳಿಲ್ಲದ ಆ ಕಟ್ಟುಪಾಡುಗಳ ಆಚೆಗೆ ಬೆಳೆದು ನಿಲ್ಲುವ ಅನಂತ ಶಕ್ತಿಯುಳ್ಳ ಆ ಬಯಲ ಚೆಲುವನನ್ನು ಈ ಪ್ರಕೃತಿ ಮಾತೆ, ಈ ಹೆಣ್ಣು ನೊಂದ ಜೀವ ಕರೀತಾ ಇದೆ. ಒಂದು ಸಣ್ಣ ಭರವಸೆಯ ಬೆಳಕನ್ನು ಕಾಣೋದಕ್ಕೆ ಹಂಬಲಿಸ್ತಾ ಇದೆ. ಮಾನವನ, ಪ್ರಕೃತಿಯ ಜೀವ ಜಾಲವನ್ನು ಒಂದು ತುಳಿತಕ್ಕೆ ಸಿಕ್ಕಿದವರನ್ನ ಒಂದು ಕಾಪಾಡುವ ಒಂದು ತುಂಬಿದ ಒಂದು ಒಲವು ತುಂಬಿದಂತಹ ಚೆಲುವನಿಗಾಗಿ ಹೆಣ್ಣು ಕಾಯುತ್ತಿರುವಂತಹ ಚಿತ್ರದ ಮೂಲಕ ಈ ಕವಿತೆ ಮುಕ್ತಾಯ ಆಗುತ್ತೆ. ಅವನಿಂದಾಗಿ ಒಂದು ಶಾಂತಿ, ಒಂದು ನೆಮ್ಮದಿ ಖಂಡಿತವಾಗಿಯೂ ತನ್ನ ಬದುಕಿನಲ್ಲಿ ಮೂಡುತ್ತೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ಈ ಕವಿತೆ ಮುಕ್ತಾಯ ಆಗಿರೋದನ್ನು ನಾವು ಗಮನಿಸ್ಬೋದು. ಇಡೀ ಆರಂಭದಿಂದ ಹತಾಶವಾದಂತಹ ಒಂದು ಚಿತ್ರಣ ಕೊಡ್ತಾ ಕೊನೆಗೆ ಈ ಕ್ರೌರ್ಯವನ್ನು ದಾಟಿ ನಿಲ್ಲುವ ದೇಶಕ್ತಿಯನ್ನು ಪಡಿತಾ ಮೆಟ್ಟಿ ನಿಲ್ತಾ ಅದರ ಆಚೆಗೆ ತನ್ನ ಬದುಕು ಬೆಳಿಬೇಕು ಅಂತ ಹಂಬಲಿಸುವಂತಹ ಒಂದು ಇತ್ಯಾತ್ಮಕವಾದ, ಒಂದು ಪಾಸಿಟಿವ್ ಆದಂಥ ಚಿಂತನೆಯೊಂದಿಗೆ ಈ ಕವಿತೆ ಬೆಳೆಯೋದನ್ನು ನಾವು ನೋಡ್ತಾ ಹೋಗ್ತೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಇಡೀ ಕವಿತೆ ಒಂದು ಪ್ರತಿಮೆ, ಪ್ರತೀಕಗಳಲ್ಲಿ ಅದ್ಭುತವಾಗಿ ಬೆಳೆದಿರ್ತಕ್ಕಂಥದ್ದು. ಈ ರಕ್ತಗಮಲೆ ಪದ್ಯ ಪ್ರಕೃತಿಯನ್ನ, ಹೆಣ್ಣನ್ನ, ತುಳಿತಕ್ಕೆ ಸಿಕ್ಕವರ ಆ ಒಂದು ಹುಟ್ಟಿನ ಒಂದು ಕರಾಳ ಬದುಕಿನ ಭೀಕರ ಭಾವವನ್ನ ಅನೇಕ ರೂಪಕ ಪ್ರತಿಮೆ, ನುಡಿಚಿತ್ರಗಳ ಮೂಲಕ ಅನಾವರಣಗೊಳಿಸಿದೆ. ಕವಿತೆಯ ಉದ್ದಕ್ಕೂ ಒಂದು ರಕ್ತದ ವಾಸನೆ ಅಂದರೆ ಕ್ರೌರ್ಯದ ವಾಸನೆ, ಮಾನವನ ಹಿಂಸಾ ರುಚಿಯನ್ನ ಮೂಡಿಸ್ತಾ ಹೋಗುತ್ತೆ. ಅವಳೆದೆಯ ಕಡಲೊಳಗೆ ಕಣ್ಣುಂಡೆಗಳ ನಾವೇನೋ ಮಾತಿರ್ಬೋದು, ಶಿಖರ ಹಸಿವಿನ ಬುರುಡೆ ಎನ್ನುವ ಮಾತಿರ್ಬೋದು, ಹುಳಬಿದ್ದ ಇರುಳ ಹಾಸಿನ ಮೇಲೆ ಎನ್ನುವಂಥದ್ದಿರ್ಬೋದು, ಹೊರಳ್ತಾ ಇರುವ ತಾಯಿಯ ಭೀಕರ ಚಿತ್ರ ಇದೆಯಲ್ಲ, ಅವಳ ಹುಳಬಿದ್ದ ಹಾಸಿಗೆಯಲ್ಲಿ ಇಲ್ಲಿ ಹೊರಳ್ತಾ ಅವಳು ಹೆರಿಗೆ ಮಾಡ್ಕೋಬೇಕಾಗಿರುವಂಥ ಚಿತ್ರ ತೀರ ಭಯಂಕರವಾಗಿ ಒಂದು ಭೀಕರ ದೃಶ್ಯ ಅಂತಲೇ ನಾವು ಹೇಳ್ಬೋದು. ಇಂಥ ದೃಶ್ಯದಿಂದ ಪ್ರಾರಂಭವಾಗ್ತಾ ಕೊನೆಗೊಂದು ಶಾಂತಿಯ, ನೆಮ್ಮದಿಯ, ಭರವಸೆಯ ಬೆಳಕಿನ ಒಂದು ಆಶಾಭಾವದೊಂದಿಗೆ ಕವಿತೆ ಮುಕ್ತಾಯ ಆಗುತ್ತೆ.
ಜೊತೆಗೆ ಇಲ್ಲಿನ ಕ್ರೌರ್ಯದ ತೀವ್ರತೆಯನ್ನು ಹೇಳುವಾಗ ನಾಯ ಹಾಲಲ್ಲಿ ಮೊಸರನ್ನ ಕಡಿಯುವ ತವಕ ಹೊಂದಿದ ದುರಾಸೆಯ ಜನ ಅನ್ನುವುದು, ಆ ಜೀವಜಲ ನೀರಿನ ನೆರಿಗೆಗೆ ಉರಿಯನಿಕ್ಕುವಂತಹವರು ಅನ್ನುವಂತಹ ಮಾತು, ಜೊತೆಗೆ ಬಸಿರಿಗೆ ಬ್ಯಾಟ್ರಿ ಬಿಡುವ ಬೇಟೆಗಾರರು ಅನ್ನುವಂಥದ್ದು, ಜೊತೆಗೆ ಇಂತಹ ಬೇಟೆಗಾರರಿಗೆ ಸಾವೇ ಇಲ್ವಾ ಅಂತ ಕೇಳುವುದು, ಇದೆಲ್ಲ ಇಂತಹ ಹಿಂಸಕರನ್ನ, ಒಂದು ಶೋಷಣೆ ಮಾಡ್ತಕ್ಕಂಥವರನ್ನ ಪ್ರಶ್ನಿಸುವ, ನೇರವಾಗಿ ಅಂತಹ ಶೋಷಕರ ಎದೆಗೆ ಒದ್ದು ಕೇಳುವಂತಹ ಧಾಟಿಯಲ್ಲಿ ಈ ಪದ್ಯ ರಚನೆ ಆಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅತ್ಯದ್ಭುತವಾದಂಥ ಕವಿತೆ, ಬದುಕನ್ನ ಹೀಗೆ ಈ ನೊಂದವರ ಬದುಕನ್ನ ಹೀಗೆ ಕಟ್ಟಿಕೊಟ್ಟಂಥ ಕವಿತೆಗಳಲ್ಲಿ ಇದೊಂದು ಅಪೂರ್ವವಾದ ಕವಿತೆ ಅನ್ನೋದನ್ನು ನಾವು ನೋಡ್ಬೋದಾಗತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಮಗೆ ಇಂಥ NK ಅವರ ಹನುಮಂತಯ್ಯನವರ ಕವಿತೆಯನ್ನು ನಿಮಗೆ ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ, ಅದನ್ನು ಹಂಚ್ಕೊಳ್ಳೋದಕ್ಕೆ. ಏಕೆಂದರೆ ಅವರ ಅನೇಕ ಕವಿತೆಗಳನ್ನು ನಾನು ಓದಿದ್ದೇನೆ. ಅದರಲ್ಲಿ ತುಡಿಯುವಂತಹ ವಿಭಿನ್ನವಾದಂತಹ ಕಾಳಜಿ, ಮಾನವ ಪ್ರೇಮದ ಹಂಬಲ, ಮತ್ತು ಈ ಬದುಕು ಚೆನ್ನಾಗಿ ಹಸನಾಗಬೇಕು ಅನ್ನುವಂಥದ್ದು, ಇಲ್ಲಿನ ಅತ್ಯಂತ ಕೀಳಾದ ಕ್ರೂರವಾದ ಜಗತ್ತಿಗೆ ಪ್ರತಿಭಟನೆಯನ್ನು ಸೂಚಿಸ್ತಕ್ಕಂಥ ಇಂಥ ಮನೋಭಾವ ಅವರ ಅನೇಕ ಕವಿತೆಗಳಲ್ಲಿ ಅಭಿವ್ಯಕ್ತ ಆಗಿದೆ. ನಿಜವಾಗಿಯೂ ಹನುಮಂತಯ್ಯ ಅವರ ಅನೇಕ ಕವಿತೆಗಳನ್ನು ನೀವು ಓದಿ ಮತ್ತಷ್ಟು ಅವರ ಕವಿತೆಗಳ ಶಕ್ತಿಯನ್ನು, ಅವರ ಕವಿತೆ ಕಟ್ಟುವ ಆ ಪದಗಳನ್ನು ಜೋಡಿಸುವ ಆ ನುಡಿ ಚಿತ್ರಗಳನ್ನು ಓದಿ ನೀವು ಆನಂದ ಪಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕವಿತೆಯ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ನಮಸ್ಕಾರ.